ಎಷ್ಟು ವಾಚ್ ಒಂದು ಒಂದು ಎರಡೂವರೆ 2:50 3 ಗಂಟೆ ಆಗಿರ್ಬೋದು. ಮತ್ತೆ ಇವತ್ತು ನಾವು ಬಂದು ಅಭಿಷೇಕಕ್ಕೆ ಗುರುದೇವ್ರನ್ನ ಕಾಯ್ತಾ ಇದೀವಿ. ಗೊತ್ತಲ್ವಾ, ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತು ಇಲ್ಲಿಂದ ಏನು ಅಂತ. ಮೋಸ್ಟ್ ಸೀನಿಯರ್ ನೀವು. ಇಲ್ಲಿ ಏನಿದ್ರು ಒಂದು ಟೈಮ್ ಅನ್ನೋದಿಲ್ಲ. ಅಂದ್ರೆ ಟೈಮ್ ಅನ್ನೋದಿಲ್ಲ ಅಂದ್ರೆ ಅದು ಟೈಮ್ ಅನ್ನೋ ಇದು ಏನು ಒಳ್ಳೆ ರೀತಿ ಇದೆ. ಅಂದ್ರೆ ಈಗ ಯಾವ ಟೈಮ್ಗೆ ಏನ್ ಆಗ್ಬೇಕು ಆ ಟೈಮ್ಗೆ, ಇವಾಗ ಈ ಟೈಮ್ಗೆ ಆಗ್ಬಿಡ್ಬೇಕು, ಬೆಳಿಗ್ಗೆನೆ ಮಾಡ್ಬೇಕು, ಮಧ್ಯಾಹ್ನನೇ ಮಾಡ್ಬೇಕು, ಸಾಯಂಕಾಲ ಮಾಡ್ಬೇಕು, ಇಷ್ಟೇ ಅನ್ನೋದೇನಿಲ್ಲ. ಆ ಟೈಮ್ಗೆ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ, ಬೇರೆ ಏನೋ ಕಾರಣ ಇದೆ. ಯಾರೋ ಒಬ್ರು ಬಂದು ಸೇರ್ಕೋಬಹುದು ಆ ಪೂಜೆಗೆ, ಯಾರಿಗೋ ಒಬ್ರು ವೇಟ್ ಮಾಡ್ತಾ ಇರ್ಬೋದು, ಗುರುದೇವ್ರು ಗೊತ್ತಿರ್ಬೋದು, ಯಾರೋ ಬರ್ತಾರೆ, ಅವ್ರು ಬಂದಾಗಲೇ ಇದು ನಡಿಬೇಕು. ಈ ತರ ಸುಮಾರು ವಿಷಯಗಳಿರುತ್ತೆ. ಅದೆಲ್ಲ ನಾವು ಜಾಸ್ತಿ ಇಲ್ಲ, ಇನ್ನು ಶಾರ್ಟ್ ಕಟ್ ಅಲ್ಲಿ ಇಡೋಣ ಅಂದ್ರೆ ಹೇಳ್ತಾರಲ್ಲ, ಗುರುಗಳಾಗಿ ಯಾರೇ ಹಾಕಿ ಭವಿಷ್ಯ ಹೇಳ್ತಾರೆ. ಇಲ್ಲ ಅಂತಲ್ಲ, ಗುರುಗಳು ಹೇಳಿದ್ದಿಲ್ಲ ಭವಿಷ್ಯನೇ. ಅದು ಕೆಟ್ಟ ಕಾಲ ಒಳ್ಳೆ ಕಾಲ ಅಲ್ಲ, ಗುರುಗಳು ಮಾಡಿದ್ದೆಲ್ಲ ಒಳ್ಳೆ ಕಾಲನೇ. ಇದು ಶಾರ್ಟ್ ಕಟ್ ಅಲ್ಲಿ ಹೇಳ್ಕೊಬಹುದು ಅಷ್ಟೇ. ಇಲ್ಲ, ಅದು ಕರೆಕ್ಟ್ ಅಲ್ವಾ? ಇದು ಶಿರಡಿಗೆ ಹೋಗ್ಬೇಕು ಅನ್ಕೊಂಡಿದ್ರಲ್ಲ, ಏನಾಯ್ತು? ಇಲ್ಲ, ಅದು ಇದು ಅವ್ರದ್ದೊಂದು ಗ್ಯಾಂಗ್ ಇದೆ ನಮ್ದು. ನೀವು ಇಲ್ಲಿಗೆ ಬಂದ್ಮೇಲೆ ಆ ತರದ್ದೆಲ್ಲ ಅಷ್ಟೊಂದು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಅವಾಗ ಲಾಸ್ಟ್ ಟೈಮ್ ತುಂಬಾ ಬಲವಂತ ಮಾಡಿದ್ರು. ಅದಕ್ಕೆ 2-3 ಸತಿ ಅವರು ಹೋಗಿ ಬಂದ್ರು. ತುಂಬಾ ಬಲವಂತ ಮಾಡೋದಕ್ಕೆ ಆಯ್ತು ಅಂತ ಹೋಗಿದ್ವಿ. ಈ ಸತಿ ಬಸ್ ಮಾಡ್ತೀವಿ, ಸುಮಾರು ಕಡೆ ಓಡಾಡೋದು. ಒಂದು ಫಸ್ಟ್ ಆಫ್ ಆಲ್ ಬಸ್ ಟ್ರಾವೆಲ್ ಆಗಲ್ಲ. ಆಮೇಲೆ ನಮ್ಗೆ ಗುರುದೇವ್ರು ಅಷ್ಟೊಂದು ಕಷ್ಟ ಬಿದ್ದು ಯಾಕೆ ಹೋಗ್ತೀರಾ, ನಾನೇ ಇರುವಾಗ ನೀನ್ ಯಾಕೆ ನಿನಗೆ ಯಾಕೆ ಕಷ್ಟ ಬಿದ್ದು ಹೋಗ್ತೀನಿ, ಬಾ ಅಂತ. ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ. ಇಲ್ಲೇ ದರ್ಶನ ಆಗುತ್ತಲ್ಲ. ಇಲ್ಲಿ ಸಾಮಾನ್ಯವಾಗಿ ಈ ನಿತ್ಯಾನಂದ ಭಗವಾನ್ ಭಕ್ತರು, ಬಾಬನ್ ಭಕ್ತರು, ಈ ಮತ್ತೆ ಬೇರೆ ಗಜಾನನ ಮಹಾರಾಜರು, ಅಕ್ಕಲ್ಕೋಟ್ ಆ ತರದ್ದು ಭಕ್ತರೇ ಜಾಸ್ತಿ ಇಲ್ಲಿಗೆ. ಅಬ್ಸರ್ವ್ ಮಾಡಿದಿರಾ? ಕನೆಕ್ಟ್ ಆಗೋದು ಅದೇ. ಯಾಕಂದ್ರೆ ಅವ್ರು ನಮ್ಗೊಂದು ಇಂಟ್ಯೂಷನ್ ಕೊಡ್ತಾರೆ ಏನಂತ. ನಾವ್ ಅವಾಗ್ಲೇ ಹೋಗಿ ಸೇರ ಕಡೆ ಸೇರಾಯ್ತು, ಎಲ್ಲಾ ರೂಪಗಳು ಸೇರಿರೋರು ಮಾತಾಡೋರು ಅವ್ರೆ. ಗೋಪಾಲ್ಪುರದಲ್ಲಿ ಇದಾರೆ, ಹೋಗಿ ಶೇರ್ ಮಾಡ್ಕೊಳ್ಳಿ. ಅದು ಇಂಟ್ಯೂಷನ್ ಬಂದ್ಬಿಡುತ್ತೆ ಅನ್ಕೊಂತೀನಿ. ಬಾಬಾ ಇಲ್ಲ ಅಂದ್ರೆ ಅದೆಲ್ಲ ಸುಮ್ಮನೆ ಇವಾಗ ಆ ಎಲ್ಲಾ ರೂಪದ್ದೇ ಗುರುದೇವ್ ಅಲ್ವಾ, ಅಷ್ಟೇ. ಇವಾಗ ಅದು ಬಿಟ್ಟು ನಾವು ಅಲ್ಲೆಲ್ಲ ಹೋಗ್ದಿರ ಇಲ್ಲೇ ಆಗ್ಲಿ, ಇಲ್ಲೇ ನಾನೇ ಇದ್ದೀನಿ ಇಲ್ಲಿ ಜೀವಂತವಾಗಿ ಇರೋ. ಅಲ್ಲ, ಎಷ್ಟೋ ಭಕ್ತರು ಒಂದೊಂದ್ಸರಿ ತುಂಬಾ ಜನ ಭಕ್ತರಿದ್ದಾಗ ನಾವೇ ಅಬ್ಸರ್ವ್ ಮಾಡಿದ್ವಿ, ಗುರುದೇವ್ರು ನೋಡಿದ ತಕ್ಷಣ ಎಮೋಷನಲ್ ಆಗ್ತಾರೆ. ನೀವು ನಂಗೆ ಬಾಬುನ್ ತರ ಕಾಣಿಸ್ತಾ ಇದ್ದೀರಾ. ಎಷ್ಟು ಫಸ್ಟ್ ಅಟೆಂಪ್ಟ್ ಗುರುದೇವ್ರನ್ನ ನೋಡಿದ ತಕ್ಷಣ ಎಮೋಷನಲ್ ಆಗ್ತಾರೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅದೇನ್ ಗೊತ್ತಾ, ನೀವು ನಿಮ್ ಮನ್ಸಲ್ಲಿ ಏನಿದೆ ಅವ್ರು ನೋಡಿದಾಗ ಅದು ಅನ್ಸುತ್ತೆ. ಬಾಬಾ ಅಂದ್ರೆ ಬಾಬಾ ಅಷ್ಟೇ. ರಾಘವೇಂದ್ರ ಇನ್ನು ಅದಕ್ಕೂ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ಕಾಗ. ನೀವು ನಾಥ ಪಂಥದವರು, ಅಗೋರಿಗಳು, ಸಿದ್ಧರು ಎಲ್ಲ ನಮ್ಗೆ ಗುರುದೇವ್ರೆ. ಅದು ಬಿಟ್ಟರೆ ಏನಿಲ್ಲ. ಅದೇ ತರದ ಆಕ್ಟಿವಿಟೀಸ್ ಮತ್ತೆ ಸೂಚನೆಗಳನ್ನ ನಾವು ನೋಡಿದೀವಿ, ನೀವು ನೋಡಿದೀವಿ. ಎಷ್ಟೊಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ಅನ್ನೋದು, ನಂಗೆ 7 years ಎಕ್ಸ್ಪೀರಿಯನ್ಸ್ ಏನ್ ಕಮ್ಮಿ ಅಲ್ಲ. ನಾವು 1.5 ವರ್ಷ ತಪ್ಪು 7 years ಅಲ್ಲ. ಜ್ಞಾನಿಗಳು ಇಲ್ಲಿ ನಮ್ಮ ಭೂಮಿ ಮೇಲೆ ಬಂದು ಬದುಕಿ ಅವ್ರದೇ ಆದಂತದ್ದು ತತ್ವಜ್ಞಾನಗಳನ್ನ, ಸಿದ್ಧಾಂತನ ಉಪದೇಶ ಮಾಡಿ ಹೋದ್ರು. ಆದ್ರೆ ಅವರು ಲೈವ್ ಅಲ್ಲಿ ಇದ್ದಾಗ ಸರ್ವೈವ್ ಆಗಿಲ್ಲ. ಅವ್ರ ಪಾಪ ನಿಜ, ಸತ್ಯ ತಾನೆ. ಅದೇನ್ ಗೊತ್ತಾ, ನಿಜಾನೇ ಯಾರು ಒಪ್ಕೊಳಲ್ಲ. ಅದಕ್ಕೆ ನಿಜಾನೇ ಯಾರು ಒಪ್ಕೊಳಲ್ಲ. ಸತ್ಯ ಕಹಿ. ಇವಾಗ ನಿಜ ನಿನ್ಗೆ ಬೇಕಾದ್ರೆ ಬೇಡ, ಕಲರ್ ಚೆನ್ನಾಗಿರೋ ತೋರಿಸಿದ್ರೆ ಎಲ್ಲಾರು ಇಷ್ಟಪಡ್ತಾರೆ. ಅದೇ ಅಷ್ಟೇ. ಬಾಬಾನ್ ಜೊತೆಲಿ ಇದ್ದವ್ರು ಅಷ್ಟೇ. ಅವಾಗ್ಲೂ ಪರ ವಿರೋಧ ಆಯ್ತು. ಬಾಬಾ ಅವಾಗೆಲ್ಲ ಏನು ಇದೆಲ್ಲ
ಅವ್ರದೇ ಆದಂತ ಒಂದು ಒಂದು ಚಿಲ್ಲಿ ಅವ್ರದೇ ಇವಾಗ ಸಿದ್ಧಾರೂಢರು, ಹೌದು, ಆಮೇಲೆ ಗಜಾನನ ಗಜಾನನ ಮಹಾರಾಜರು, ಅವ್ರದೇ ಆದಂತ ಒಂದು ಪರಂಪರೆ ಅವ್ರ ಕೈ ಹಿಡಿಸ್ಬಿಟ್ಟು ಹೋಗಿರುತ್ತೆ. ಅದನ್ನ ಮಹಾಪ್ರಸಾದ ಅಂತ ಸ್ವೀಕರಿಸಿ ಅವ್ರ ಅದನ್ನ ನೋಡ್ಕೊಂಡು ಈಗ ನಮಗೆ ಗುರು ಬೇಕಾ, ಗುರು ಮಾಡೋದು ಅವ್ರು ಇದ್ ಮಾಡೋದ್ ಬೇಕಾ ನಮ್ಗೆ? ಅವ್ರ ಗುರು ಪರಂಪರೆಗೆ ಅನುಗುಣವಾಗಿ ಅವರು ಇದೇನಂದ್ರೆ ಇವಾಗ ಅವರು ಬಂಗಿ ಹಿಡಿತಾರೋ, ಬಾಬಾ ಬಂಗಿ ಹಿಡಿತಾ ಇದ್ರು, ಇವ್ರು ಬಂಗಿ ಹಿಡೋದು, ಸಿಗರೇಟ್ ಸೇದೋದು, ಅದಕ್ಕೆಲ್ಲ ಒಂದು ಕಾರಣ ಇದೆ. ಅದು ಯಾರು ಸುಮ್ಮನೆ ಮಾಡಿದಲ್ಲ, ಅವರು ಮಾಡ್ತಾ ಇದಾರೆ ಅಂದ್ರೆ ಅವ್ರ ಎದುರುಗಡೆ ಕೂತಿದಾರಲ್ಲ ಅವ್ರಿಗೂ ಅದಕ್ಕೇನೋ ಸಂಬಂಧಪಟ್ಟಿರುತ್ತೆ. ಅದೆಲ್ಲ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ವಿಚಾರ ಇದು. ನಾವು ಅದೇನು ಹಂಗ ಮಾಡ್ತಾರೆ. ಎಷ್ಟೋ ಜನ ಹೊರಗಡೆ ಕೇಳಿರ್ತಾರೆ ನಮ್ಮನ್ನ, ಏನೇನ್ ಗುರುಗಳು, ನಿಮ್ ಗುರುಗಳು ಸಿಗರೇಟ್ ಸೇರ್ತಾ ಕೂತಿರ್ತಾರೆ, ಇದರಿಂದ ಏನ್ ಅವರು ಜನಕ್ಕೆ ಸಂದೇಶ ಕೊಡೋದು ಹಂಗೆ ಹಿಂಗೆ ಅಂತಾರೆ. ಅದು ಅದ್ರಲ್ಲಿ ಸಂದೇಶ ಏನಿದೆ, ಸಂದೇಶ ಅದ್ರಲ್ಲೇ ಇರೋದು, ಅದ್ರೇ ತಿಳ್ಕೊಬೇಕು. ಏನಂದ್ರೆ ಆ ಸಂದೇಶ ಏನ್ ಗೊತ್ತಾ, ನಾವು ಎಲ್ಲಾರ ಮುಂದೆನು ಹಿಂಗೆ, ಯಾರು ಇಲ್ಲದೆ ಇದ್ರು ಹಿಂಗೆ ಟ್ರಾನ್ಸ್ಪರೆಂಟ್ ಆಯ್ತಾ. ನಾವು ಆಚೆ ಬಂದು ನಾವು ಹಂಗೆ ಹಿಂಗೆ ಅಂತ ತೋರ್ಸೋದು, ಹೊರಗಡೆ ಹೋಗಿ ಮಾಡೋದು, ಈ ತರದೆಲ್ಲ ಏನು ಇಲ್ಲ. 1000 ಜನ ಇದ್ರು ಒಂದೇ, ಒಬ್ಬರೇ ಇದ್ರು ಅಲ್ಲ. ಮೋರೆವರ್ ಅವ್ರ ಕೈಯಲ್ಲಿರೋ ಸಿಗರೇಟ್ ಬೇಕಾ ನಿಮ್ಗೆ? ಅವ್ರ ಜ್ಞಾನೋಪದೇಶ ಬೇಕಾ ನಮ್ಗೆ? ಜ್ಞಾನೋಪದೇಶ ಅಲ್ವಾ? ತಿಳ್ಕೊಂಡ್ರೆ ಜನಗಳಿಗೆ ಅಷ್ಟು ಸಾಕು. ಅಲ್ಲಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿ ಬಂದವ್ರಿಗೆ ಸಿಗರೇಟ್ ಬಗ್ಗೆ ಯೋಚನೆ ಆಮೇಲೆ ಇನ್ನೊಂದ್ ಸತ್ಯ ಏನ್ ಗೊತ್ತಾ ಉದಯ್, ನಮ್ಮ ಗುರುದೇವ್ರನ ಹತ್ರ ಇರೋ ಸುತ್ತಮುತ್ತ ಭಕ್ತರು ಯಾರು ಸ್ಮೋಕ್ ಮಾಡೋರಲ್ಲ, ಯಾರು. ಆದ್ರೆ ನಮ್ಮ ಗುರುದೇವ್ರ ಸ್ಥಿತಿನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿರೋದು. ಯಾರು ಒಬ್ರು ನೀವು ನೋಡ್ದಂಗೆನೆ ಇಲ್ಲ, ಒಂದೊಂದು ಕಂಪ್ನಿ ಸಿಇಒಗಳಾಗಿರ್ತಾರೆ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಆಮೇಲೆ ದೊಡ್ಡ ವೇದ ಉಪನಿಷತ್ತು ಸಾಂಸ್ಕ್ರಿಟ್ ಅಲ್ಲಿ ಪದವಿ ಪಡೆದಿರೋರೆಲ್ಲ ಬಂದು ಮಂಡಿ ಮರ್ಸಿ ಕೂತಿರ್ತಾರೆ. ಆಮೇಲೆ ಎಷ್ಟು ಜ್ಯೋತಿಷ್ಯ ಬರೆಯೋರು ಅವ್ರು ಇವ್ರು ಎಲ್ಲ, ಅವ್ರನ್ನೆಲ್ಲ ಒಂದು ಕ್ಷಣ ನನ್ನನ್ ಕೇಳಿದ್ರಲ್ಲ ಹೊರಗಡೆ ಸುಮಾರು ಗೋರಿಗಳು ಬಂದಿದ್ದಾರೆ, ಸಾಧು ಸಂತರು ಬಂದಿದ್ದಾರೆ ಇಲ್ಲಿ. ಅವರೆಲ್ಲ ಇಲ್ಲಿ ಬಂದು ನಮ್ ಗುರುದೇವ್ರ ಹತ್ರ ಮಾತಾಡ್ತಾ ಇದಾರೆ ಅಂದ್ರೆ ಯೋಚನೆ ಮಾಡ್ಬೇಕು. ಪುಣ್ಯವಂತರು. ಯಾಕಂದ್ರೆ ಅವ್ರು ಬಂದು ಇವ್ರನ್ನ ಭೇಟಿ ಆಗಿದ್ದಾರೆ ಅಂದ್ರೆ ನಮ್ಗೆ ಅಂತ ಜಾಗದಲ್ಲಿ ನಾವಿದೀವಿ, ಅದು ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದೀವಲ್ಲ ನಾವು. ಅದಕ್ಕೆ ಒಂದ್ ಏನಂತ ಅಂದ್ರೆ, ಇವಾಗ ಒಂದು ನಮ್ಗೆ ಲೈವ್ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಜೀವಂತವಾಗಿರೋದಂತದ್ದು ಅನರ್ಘ್ಯ ರತ್ನ ಸಿಕ್ಕಿದೆ. ಯಾರು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಯಾರು ಮಾಡೋದೇ ಬೇಕಾಗಿಲ್ಲ. ಗುರುಗಳಿಗೆ ಯಾರು ಬೇಕಾಗಿಲ್ಲ. ಅವ್ರು ಇರೋ ಸ್ಥಿತಿಯಲ್ಲಿ ಯಾರು ಬೇಕಾಗಿಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರದ್ದೇ ಆದಂತ ತುಂಬಾ ಕಾರ್ಯಗಳಿದೆ. ಅವ್ರ ಅದರಲ್ಲಿ ನಿರಂತರವಾಗಿರ್ತಾರೆ. ಅವ್ರಿಗೆ ನಮ್ಮ ಕೆಲಸ ಏನು, ನಾವ್ ಬಂದ್ವಾ, ನಮ್ಗೆ ಅವಕಾಶ ಸಿಕ್ಕಿದಾಗ ಗುರು ಸೇವೆ ಮಾಡಲ್ವಾ, ಇಲ್ಲಿ ಬಂದಿರೋ ಭಕ್ತರ ಸೇವೆ ಮಾಡಲ್ವಾ, ಅಷ್ಟು ಅದು ಮುಗೀತು. ಇನ್ನು ಜಾಸ್ತಿ ನಮ್ದು ಏನಿದೆ ನೆಕ್ಸ್ಟ್ ಹೋಗೋದು, ನಮ್ಮ ಕರ್ಮಗಳು ಇರುತ್ತೆ, ನಾವು ಮಾಡ್ಕೊಬೇಕು. ತಿರ್ಗಾ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಬರ್ತೀವಿ, ಸೇವೆ ಮಾಡ್ತೀವಿ, ಆಮೇಲೆ ಇನ್ನೊಂದು ಅಷ್ಟೇ ನಮ್ಗೆ ಬೇಕಾಗಿರೋದು. ನಮಗೆ ಯಾರು ಹೊಸಬರು ಬಂದು ಇದ್ ಮಾಡೋದು, ನಮಗೂ ನಮ್ ಗುರುದೇವ್ರನ್ನ ಬೇರೆಯವ್ರು ಹೆಂಗಂದ್ರೆ ಇವಾಗ ನಮ್ಮ ಗುರುಗಳದ್ದು ಸತ್ಯಸ್ಥಿತಿನ ಅರ್ಥ ಮಾಡ್ಕೊಳ್ಳುವವರು ಮಾತ್ರ ಇಲ್ಲಿ ಬರೋದಕ್ಕೆ ಅವಕಾಶ. ಇಲ್ಲ ಅಂದ್ರೆ ಬಂದವರು ಬಂದಂಗೆ ಹೋಗ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ನಮ್ಮ ಲೌಕಿಕ ಪ್ರಪಂಚದ ಸಮಸ್ಯೆಗಳನ್ನೆಲ್ಲ ಎತ್ಕೊಂಡು ಮೊನ್ನೆ ಯಾರಿಗೂ ಹೇಳಿದ್ರು, ಇದಕ್ಕೆಲ್ಲ ನಾನು ಇಲ್ಲಿ ಯಾವ್ದೇ ಸಮಸ್ಯೆ ತಗೊಂಡು ಯಾರು ಬರ್ಲೇಬಾರದು. ಇಲ್ಲಿ ಯಾವ್ದು ಸಮಸ್ಯೆಗೆ ಪರಿಹಾರ ಇಲ್ಲ. ಮತ್ತೆ ಏನಕ್ಕೆ ಗುರುದೇವ್ರು ಅಂತಾರೆ ಸ್ವಲ್ಪ ಜನ, ಗುರುದೇವ್ರು ಏನಕ್ಕೆ ಗೊತ್ತಾ, ನಮ್ಮ ಜೊತೆಲಿದ್ದು ಆ ಕಷ್ಟನ ಸುಖವಾಗಿ ಕನ್ವರ್ಟ್ ಮಾಡಿ ನಮ್ಗೆ ಸಲೀಸಾಗೋ ತರ ಆ ಪ್ರಾಬ್ಲಮ್ ನ ಫೇಸ್ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಗುರುದೇವ್ರು ನನ್ನ ಜೊತೆಲಿ ಇರ್ತಾರೆ. ಇದಕ್ಕೆ ಗುರುದೇವ್ರು ಬೇಕಾಗಿರೋದು. ಪೂಜೆ ಮಾಡಿ, ಹೋಮ ಮಾಡಿ, ನಮ್ಗೆ ಆ ಪೂಜೆ ವಿಷಯದಲ್ಲಿ ನಾವು ತುಂಬಾ ಬ್ಲೆಸ್ಡ್. ಯಾಕೆ ಹೇಳಿ, ಖರ್ಚಿಲ್ಲ ನಮ್ಗೆ, ಖರ್ಚಿಲ್ಲ ಅಲ್ಲ, ಒಂದು ಕಟ್ಟುಪಾಡಿಲ್ಲ ಇಲ್ಲಿ. ಇವಾಗ ಬೇರೆಯವ್ರ ಹತ್ರ ಹೋದ್ರೆ ಹೋಮ ಮಾಡಿಸಿ 50,000 ಕೊಡಿ, 1 ಲಕ್ಷ ಆಗುತ್ತೆ, ಅದು ಮಾಡ್ಬೇಕು, ಈ ಪೂಜೆ ಮಾಡ್ಬೇಕು ಅಂತಾರೆ. ಇಲ್ಲಿ ನಮ್ಗೆ ಖರ್ಚಿಲ್ಲಲ್ಲ. ನಮ್ಗೆ ದೇವರನ್ನ ಭಯಾನ ಬಿಡಿಸ್ಬಿಟ್ರು ಇಲ್ಲಿ.
ಹೌದು. ಅದೊಂದು ದೇವರಂದ್ರೆ ಭಕ್ತಿ, ಭಯ ಅಲ್ಲ, ಭಯ ಅಲ್ಲ. ಮಡಿಯಲ್ಲ ಮೈಲಿಗೆ ಅಂತ. ಹೌದು. ಅಷ್ಟೇ. ಅಂದ್ರೆ ಯಾವ್ದೇ ಟೈಮ್ ಇಲ್ಲ, ಇಷ್ಟಕ್ಕೆ ಪೂಜೆ ಮಾಡ್ಬೇಕು, ಇಷ್ಟಕ್ಕೆ ಮಾಡ್ಬೇಕು, ಹೋಮ ಹವನ ಹೌದು. ಯಾಗಗಳೆಲ್ಲ. ಈ ಕ್ಷಣ ಯಾವಾಗೂ ಟೈಮ್ ತುಂಬಾ ಹೆಚ್ಚಿಸ್ತಾ ಇರ್ತಾರೆ. ಈ ಕ್ಷಣ ನಿನ್ನದು, ನಾಳೆ ಇರ್ತೀಯ ಗೊತ್ತಿಲ್ಲ. ಖುಷಿ ಪಾಸ್ಟ್ ಅಂಡ್ ಫ್ಯೂಚರ್ ಅಷ್ಟೇ. ಲಿವ್ ಇನ್ ಪ್ರೆಸೆಂಟ್. ಈ ಕ್ಷಣ ನಿಂದು, ಚೆನ್ನಾಗಿರು, ಖುಷಿಯಾಗಿರು, ಲೈಫ್ ಖುಷಿ ಇಸ್ ಒನ್ ಖುಷಿಯಾಗಿ. ಟೈಮ್ ಆಫರ್. ಆಮೇಲೆ ಮತ್ತೆ ನೀನು ಬಂದವ್ರಿಗೆ ಖುಷಿ ಖುಷಿಯಾಗಿ ಮಾತಾಡ್ಸು. ಯಾಕಂದ್ರೆ ಈ ಕ್ಷಣದಲ್ಲಿ ನೀನ್ ಮಾತಾಡ್ಸಿ ಇದ್ರೆ ಮುಂದಕ್ಕೆ ನೀನ್ ಇರ್ತೀಯಲ್ಲ, ಮತ್ತೆ ಅವ್ರು ಈ ಕ್ಷಣ ನಾವ್ ವ್ಯರ್ಥ ನೀನ್ ತುಂಬಾ ಮಾಡಿದ್ರೆ, ಈ ಕಳ್ಕೊಂಡ್ಬಿಡ್ತೀಯ. ಕ್ಷಣ ನಾವು ವ್ಯರ್ಥ ಮಾಡಿದ್ರೆ ನಾವ್ ಈ ತರ ನಮ್ದು ಏನ್ ಎಕ್ಸ್ಪೀರಿಯನ್ಸಸ್ ಆಗಲ್ಲ. ಬಗ್ಗೆ ಶೇರ್ ಮಾಡಕ್ ಆಗ್ತಾ ಇರಲಿಲ್ಲ. ಈ ಒಂದು ಟೈಮು, ಈ ಒಂದು ಟೈಮ್ ಸ್ಪೇಸು ಅಥವಾ ಈ ಕ್ಷಣ ನಾವು ಲಿವ್ ಮಾಡ್ಲಿಲ್ಲ ಅಂದ್ರೆ ನಾವು ಮಾತಾಡಕ್ ಸಾಧ್ಯನೇ ಆಗ್ತಿಲ್ಲ. ನಾವು ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡೋದ್ರ ಬದಲು ನಾವು ಏನೋ ನಮ್ಮಲ್ಲಿರೋ ಜ್ಞಾನನ ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇದೀವಿ. ಅಂತೆ ಆಧ್ಯಾತ್ಮ ಅಂತ ಓಡ್ಬೇಡ. ಆಧ್ಯಾತ್ಮ ಅನ್ನೋದು ಒಂದು ಕಡೆ ನಿಲ್ಲೋದು, ಒಂದು ಕಡೆ ಈ ಕ್ಷಣ ನಿನ್ನದು. ಆಧ್ಯಾತ್ಮ ಅಂತ ಹುಚ್ಚರಾಗಿ ಓಡಬೇಡ ಅಂತಾರೆ. ಅವಾಗ ಹೌದಲ್ವಾ, ಇಷ್ಟು ದಿನ ನಾವುಗಳೆಲ್ಲ ಆಧ್ಯಾತ್ಮ ಅಂತ ಅಂದ್ರೆ ಕುತ್ಕೊಂಡು ಧ್ಯಾನ ಮಾಡೋದೇ, ದೇವ್ರ ಮುಂದಕ್ಕೆ ಬಂದ್ಬಿಟ್ಟು ಏನ್ ಗೊತ್ತಾದ್ರೆ ನಮಗೆ ಫೋರ್ಸ್ಫುಲ್ಲಿ ತುಂಬಿರೋದು. ಆಧ್ಯಾತ್ಮ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಯಾವ್ದು ಇಲ್ಲ. ಯಾವ್ದು ಹಿಂಗೆ ಇರ್ಬೇಕು ಅಂತಿಲ್ಲ, ಯಾವ್ದು ಹಂಗೆ ಇರ್ಬಾರ್ದು ಅಂತನೂ ಇಲ್ಲ. ಅದೆಲ್ಲ ಏನ್ ಗೊತ್ತಾ, ಅಲ್ಲಲ್ಲ ಒಂದ್ ನಿಮಿಷ, ಅದೆಲ್ಲ ಏನ್ ಗೊತ್ತಾ, ಬೇಕಾದವರು ಅವ್ರಿಗೆ ಬೇಕಾದಂಗೆ, ಅವ್ರಿಗೆ ಅವಶ್ಯಕತೆ ಇದ್ದಂಗೆ, ಅವ್ರಿಗೆ ಅನುಕೂಲ ಆದಂಗೆ ಅವ್ರು ಹಿಂಗೆ ಇರ್ಬೇಕು, ಹಂಗೆ ಮಾಡ್ಬೇಕು, ಅದೇ ಮಾಡ್ಬೇಕು, ಇದೇ ಮಾಡ್ಬೇಕು ಅಂತ ಇಟ್ಟಿದ್ದಾರೆ. ಬಟ್ ಅಷ್ಟೇ. ಬಟ್ ಯಾರಿಗೂ ಇವತ್ತವರ್ಗು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ ಹೇಳ್ದವ್ರಿಲ್ಲ, ಹೇಳ್ಕೊಟ್ಟವ್ರಿಲ್ಲ. ಲಕ್ಷ್ಮಿ, ನಾವ್ ಇಷ್ಟೋ ತನಕ ಮಾತಾಡ್ತಿರೋದ್ ನಾವ್ ಗೊತ್ತಿಲ್ದಂಗ್ ವಿಡಿಯೋ ಮಾಡಿದಿರಲ್ಲ, ನೀವು ನಮ್ ಗುರುದೇವ್ರ ಬಗ್ಗೆ ಮಾತಾಡ್ಬೇಕು. ಇವಾಗ ಮಾತಾಡೋಣ. ಗುರುದೇವ್ರ ಬಗ್ಗೆ ತುಂಬಾ ಇದೆ ಮಾತಾಡೋದಕ್ಕೆ. ಗೊತ್ತಾ ಉದಯ್ ಅಂಕಲ್, ಈಗಿನ ಜನರೇಷನ್ ಅಲ್ಲಿ, ನಾವಿರುವಂತ ಜನರೇಷನ್ ಅಲ್ಲಿ, ಈಗ 2024, 2025 ಅಲ್ಲೆಲ್ಲ ಈಗ ನಾವು 1 hour ಕುತ್ಕೊಂಡು ಧ್ಯಾನ ಮಾಡೋದು ಬಿಗ್ ಥಿಂಗ್. ಅದನ್ನ ಫೋರ್ಸ್ಫುಲಿ ಆಗಿ ಎಲ್ಲೋ ಒಂದ್ ಸೆಂಟರ್ಗೆ ಹೋಗಿ, ಎಲ್ಲೋ ಒಂದು ಧ್ಯಾನ ಕೇಂದ್ರಕ್ಕೆ ಹೋಗಿ ಮಾಡೋದು ಫೋರ್ಸ್ಫುಲಿ ಆಗಿ, ಯಾರು ಮನ್ಸಿಂದ ಧ್ಯಾನ ಮಾಡ್ಬೇಕು ಅದೆಲ್ಲ ಆಗಲ್ಲ. ಇವಾಗ ಅದು ಕಷ್ಟ. ಕಷ್ಟ ಅಲ್ಲ, ಅದು ಇವಾಗಿನ ಕಾಲಕ್ಕೆ ಆಗದೆ ಇರೋ ಕೆಲಸ. ಹೌದು, ಅದು ಜಸ್ಟ್ ಬೈ ವಿಡಿಯೋಸ್. ಬಟ್ ಇಲ್ಲ, ನಾವು ನಮ್ಮ ಮನ್ಸುಗಳನ್ನ ಮತ್ತೆ ನಮ್ಮ ಆಲೋಚನೆನ ತುಂಬಾ ಕೆಡ್ಸ್ಕೊಂಡ್ಬಿಟ್ಟಿದ್ವಿ. ಹೌದು, ನಮ್ಗೆ ಗೊತ್ತಿಲ್ಲ, ತುಂಬಾ ಕೆಡ್ಸ್ಕೊಂಡ್ಬಿಟ್ಟಿದ್ವಿ. ನಾವು ಆ ಲೆವೆಲ್ ಹೋಗ್ತೀವಿ ಅನ್ನೋದು ತುಂಬಾ ಸುಳ್ಳು. ಯಾರಾದ್ರೂ ಹೋಗಿದ್ದೀನಿ ಅನ್ನೋದು ಸುಳ್ಳು. ಮೂಢನಂಬಿಕೆ. ಅದೆಲ್ಲ ಒಬ್ಜರ್ವ್ ಮಾತದು. ಹಂಗೆ ಅಂತ ಧ್ಯಾನ ಮಾಡ್ಲೇಬಾರ್ದು ಅಂತ ನಮ್ಮ ಗುರುದೇವ್ರು ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಎಷ್ಟೋ ಜನ ಆಧ್ಯಾತ್ಮ ಸಾಧಕರಿಗೆಲ್ಲ ಇಲ್ಲಿ ಮೋಸ್ಟ್ ವೆಲ್ಕಮ್. ಯಾಕೆ ಅಂತ ಅಂದ್ರೆ ಗುರುದೇವ್ರಿಗೆ ನಮ್ಮ ಬ್ಯಾಟ್ರಿ ಕೆಪಾಸಿಟಿ ಏನು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ನೀನು ಈಗಾಗ ಇಷ್ಟ ಅರ್ಧ ಮುಟ್ಟಿದ್ಯಾ, ಇನ್ ಮುಂದಕ್ಕೆ ಖಂಡಿತ. ಯಾಕಂದ್ರೆ ನಾವು ಮಾತಾಡೋದು ಅದು ಇದಾಗ ಹೋಗ್ಬಾರ್ದು. ನಿಜವಾಗಿ ನಮ್ಮ ಗುರುದೇವ್ರು ಅಂತಾರೆ, ನೀನು ನಿನ್ನ ಹಣೆ ಬರದಲ್ಲಿ, ನಿನ್ನ ವಿಧಿನಲ್ಲಿ ಆಧ್ಯಾತ್ಮಿಕ ಸಾಧಕರಾಗಿ ಬರ್ಬೇಕು ಅನ್ನೋದಿದ್ಯಾ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಅದಿಲ್ವಾ, ಈ ಜನ್ಮದಲ್ಲಿ ಖುಷಿ ಖುಷಿಯಾಗಿ ನೀನ್ ಮಾಡಿರೋ ಸೇವೆ, ನೀನ್ ಮಾಡಿರೋ ಧ್ಯಾನ ವೇಸ್ಟ್ ಆಗಲ್ಲ. ಅದು ಮುಂದಿನ ಜನ್ಮಕ್ಕೆ ಅಪ್ಗ್ರೇಡ್ ವರ್ಷನ್ ಆಗತ್ತೆ. ಅದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಹಂಗಾಗಿ ನಾವು ಇದು ಧ್ಯಾನ ಮಾಡೋದು ತಪ್ಪಲ್ಲ ಅಂತಲ್ಲ, ಆದ್ರೆ ನಮ್ಗೆ ಅದಾಗಲ್ಲ, ಅವಶ್ಯಕತೆ ಇಲ್ಲ. ಈಗ ಲೌಕಿಕ ಪ್ರಪಂಚದಲ್ಲಿ ಗುರುದೇವ್ರು ಹೇಳೋದು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಇವಾಗ ಒಂದು ಇನ್ನೊಂದು ಧ್ಯಾನದ ಬಗ್ಗೆ ಬರುತ್ತೆ. ಧ್ಯಾನ ಮಾಡೋದು ಏನಕ್ಕೆ ಯೂಶಲಿ ಎಲ್ಲರೂ ಹೇಳಿದ್ರು ಮನಃಶಾಂತಿ, ಮೋಕ್ಷ, ಈ ತರ ಎಲ್ಲ ಹೇಳ್ತಾರೆ. ಮನಃಶಾಂತಿ ಸಿಗುತ್ತೆ, ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಮತ್ತೆ ನಮ್ಗೆ ಒಳ್ಳೆ ಆಲೋಚನೆ ಬರುತ್ತೆ. ಅದೇ ಗುರುದೇವ್ರ ಹತ್ರ ಕೂತ್ಕೊಂಡು ಮಾತುಕತೆ ಮಾಡಿ, ಅದಕ್ಕಿಂತ ಧ್ಯಾನ ಏನು, ಅದಕ್ಕಿಂತ ಒಳ್ಳೆ ಮಾತುಗಳು ಏನು? ಅದನ್ನೇ ಹೇಳೋದು, ಗುರುದೇವ್ರನ್ನ ನಂಬಿಕೆ ಇಟ್ಟು ಬನ್ನಿ ಅಂತ ಹೇಳೋದು. ನಂಬಿಕೆ ಇಟ್ರೆ ನಮ್ಗೆ ಇದೇ ಬೇಕು ಅದೇ ಬೇಕು. ಅವಾಗ್ಲೇ ಹೇಳಿ ನೀವು ಮಾತಾಡ್ತಿದ್ರಲ್ಲ, ನಿಮ್ಗೆ ಏನ್ ಅನ್ನಿಸ್ತು? ನಾವ್ ಇವತ್ತು ಮಾತಾಡಿದ್ದು, ಇವಾಗ ನೀವು ವಿಡಿಯೋ ಮಾಡಿದ್ರಿ ಅಲ್ವಾ, ನಮಗೆ ಗೊತ್ತಿಲ್ಲದೆ ನಿಮಗೆ ಏನ್ ಅನ್ನಿಸ್ತು? ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ, ಇವತ್ತು ಷಷ್ಠಿ ಅಂತ ನಾವೆಲ್ಲ ಕೂತಿದೀವಿ, ಗುರುದೇವ್ರು ಬರ್ಲಿ ಅಂತ ಕಾಯ್ತಾ ಇದೀವಿ. ಆದ್ರೆ ಆ ಟೈಮು ವ್ಯರ್ಥ ಆಗ್ಲಿಲ್ಲ. ಇಲ್ಲಿ ನಾವಿಲ್ಲಿ ಕೂತಿದೀವಲ್ಲ, ವೇಸ್ಟ್ ಆಗ್ಲಿಲ್ವಲ್ಲ. ಏನೋ ಒಂದು ವಿಷಯ ಬಂತು, ಜ್ಞಾನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಏನು ವೇಸ್ಟ್ ಆಗುವಂತ ವಿಷಯಗಳೇ ಇಲ್ಲ ಗೋಪಾಲ್ಪುರದಲ್ಲಿ. ಅದು ನಮ್ಮ ಗುರು ಸನ್ನಿಧಾನದಲ್ಲಿ. ಹೌದು, ಕರೆಕ್ಟ್.
ಈಗಾಗಲೇ ಟೈಮ್ 3:30 ಆ ತರ 3:30 ನಿದ್ದೆನೂ ಬಂದಿಲ್ಲ. ಯಾಕಂದ್ರೆ ನಾವು ಗುರುದ್ಯಾರಿಗೋಸ್ಕರ ಒಂದು ಪೂಜೆ ಬರ್ತಾರೆ ಕಾಯ್ತಾ ಇದೀವಿ. ನಮ್ಗೆ ಒಂಚೂರು ಅದೇ ಮನೇಲಿ ಇದ್ದಿದ್ರೆ ಒಂದು 11 ಗಂಟೆ ಆಗ್ತಿದಂಗೆ ನಿದ್ದೆ ಬರುತ್ತೆ. ಆದ್ರೆ ಗುರು ಮನೆಯಲ್ಲಿ ನಿದ್ದೆ ಬರುತ್ತೆ. ಇಲ್ಲಿ ಇದೆ ಅದೇ ಇರೋದು. ಇಲ್ಲಿ ಗುರು ಮನೆ ಪವರೇ ಅದು. ನೀವು ನನ್ನ ಹತ್ರ ಬಂದಿದ್ರ, ನೀವು ಮನೇಲಿರೋ ತರ ಇಲ್ಲಿ ಇದಕ್ಕಾಗಲ್ಲ. ಹಸ್ವು ಆಗಲ್ಲ, ನಿದ್ದೆ ಬರಲ್ಲ. ಯಾಕೆ ಹೇಳಿ, ನಾವು ಬಂದಿರೋದು ಗುರುದೇವ್ರ ಜೊತೆ ಇರೋದಿಕ್ಕೆ, ಗುರುದೇವ್ರ ಸೇವೆ ಮಾಡೋಕ್ಕೆ, ಗುರುದೇವ್ರ ಹತ್ರ ಮಾತಾಡೋದಿಕ್ಕೆ. ನೀವ್ ಎಷ್ಟೊತ್ತು ಇರ್ತೀರೋ ಅಷ್ಟು ಟೈಮ್ ನಾವ್ ಯುಟಿಲೈಸ್ ಮಾಡ್ಕೊಬೇಕು. ಗುರುಗಳಿಂದ ಏನ್ ಬರ್ತಿದೆ ಅಂತ ನಾವು ತಗೊಳ್ತಾ ಇರ್ತೀವಿ. ಏನೋ ಮಲ್ಗೋದು ನಾಳೆ ಮನೆಗೆ ಹೋದ್ಮೇಲೆ ನಾವು ಮಲಗ್ತೀವಲ್ಲ. 10 ಜನ ಗುರುದೇವ್ರ ಮುಂದೆ ಕೂತಿರ್ತೀವಿ ಅಂತ ಅಂದ್ರೆ ಅದ್ರಲ್ಲಿ ಯಾರ್ದೋ ಒಂದು ಸಮಸ್ಯೆಗೆ ಯಾರ್ದೋ ಮುಖ ಕಾಲು ಉತ್ತರ ಕೊಟ್ಟಿರ್ತಾರೆ. ಅವಾಗ ನಾವ್ ಅನ್ಕೋತೀವಿ ನಾವ್ ಕೇಳಕ್ ಬಂದಿದ್ದು ಇಲ್ಲೇ ಹೌದು. ಎಷ್ಟೋ ಅರ್ಥ ಮಾಡ್ಕೊಂಡವ್ರು ಮಾತ್ರ ಉತ್ತರ. ಇಲ್ಲ, ನನಗೆ ಎಷ್ಟೋ ಸಲ ಈ ತರ ಆಗಿದೆ. ಏನೋ ಒಂದ್ ಕೇಳಕ್ಕೆ ಅಂತ ಬಂದಿರ್ತೀರಾ ಅಂದ್ರೆ ಯಾವತ್ತು ನನ್ ಅದೇ ಗುರುದೇವ್ರ ಹತ್ರ ಹಿಂಗೆ ಬೇಕು ಅದು ಬೇಡಿ ಅಂತ ನಾನು ಯಾವತ್ತು ಕೇಳಿಲ್ಲ. ಇದ್ ಬೇಕು ಅದ್ ಬೇಕು. ಬಂದ್ ಕೂತಾಗ ನನ್ ಮನ್ಸಲ್ಲಿರೋ ಒಂದು ಪ್ರಶ್ನೆಗೆ ಅದು ಗುರುದೇವ್ರ ಏನೋ ಒಂದ್ ಹೇಳುತ್ತೆ, ಅರ್ಥ ಆಯ್ತಾ ಮಗಳೇ ಅಂದ ತಕ್ಷಣ ಅದ್ ನನಗೆ ಆಯ್ತು ಅಷ್ಟೇ. ಅದೊಂದು ಮಾತೆ ಅಷ್ಟೇ. ನಮ್ಗೆ ನಾವು ಅರ್ಥ ಮಾಡ್ಕೊಬೇಕು ಆ ವಿಷಯ ಎಲ್ಲಿಗೆ ಯಾರಿಗೆ ಅಂತ ಗೊತ್ತಾಗುತ್ತೆ. ಹೌದು. ನೀವು ನಿಜಕ್ಕೂ ಒಂದು ವಿಡಿಯೋ ಅದು ನಿಜ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಒಂದು ಸಂದೇಶನಾಗಿ ಏನೇ ಆಗ್ಲಿ ಒಂದು ಕೊಡಕ್ ಇಷ್ಟಪಡ್ತೀನಿ. ನಮ್ಮ ಗೋಪಾಲಪುರಕ್ಕೆ ನಮ್ಮ ಗುರುದೇವ್ರನ್ನ ಸರೆಂಡರ್ನೆಸ್ ಆಗಕ್ ಬರ್ತೀರಾ, ಬನ್ನಿ. ಪರೀಕ್ಷೆ ಗಿರೀಕ್ಷೆ ಮಾಡಕ್ ಮಾತ್ರ ಇಟ್ಸ್ ಹೈಲಿ ಇಂಪಾಸಿಬಲ್. ಇವಾಗಿನ ರೈಟ್ ಸಿಚುವೇಶನ್ ಅಲ್ಲಿ ನಾನ್ ಹೇಳ್ತೀನಿ, ನನ್ನನ್ನು ಎಷ್ಟು ಜನ ಇದನ್ನ ನೋಡ್ಬಿಟ್ಟು ಬಂದು ಹುಡ್ಕೊಂಡ್ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಇವಾಗ ರೈಟ್ ಸಿಚುವೇಶನ್ ಅಲ್ಲಿ ನಮ್ಮ ಗುರುದೇವರ ಸ್ಥಿತಿನ ಟಚ್ ಮಾಡೋರು ಯಾರು ಇಲ್ಲ. ಅಲ್ಲ, ಪರೀಕ್ಷೆ ಮಾಡೋದು ಅದು ಸಾಧ್ಯ ಇಲ್ದೇ ಇರೋದು. ಯಾಕಂದ್ರೆ ಪರೀಕ್ಷೆ ಮಾಡ್ತೀನಿ ಅಂತ ಬಂದವರು ಅವರೇ ಬೇರೆ ಪರೀಕ್ಷೆಗೆ ಒಳಗೊಂಡು ಅವರು ಅದರಲ್ಲಿ ಫೇಲ್ ಆಗಿ ಹೋಗಿದ್ದಾರೆ. ಆ ಪರೀಕ್ಷೆಗೆ ಏನು ಮಾಡ್ಬೇಕು ಅವ್ರು ಪ್ರಿಪೇರ್ ಆಗೋದಕ್ಕೆ ಹೋಗಿದ್ದಾರೆ. ನಮ್ಮ ದೇಹಕ್ಕೆ ದಿನ ದಿನ ಹೆಂಗೆ ವಯಸ್ಸಾಗ್ತಾ ಇರುತ್ತೋ ನಮ್ಮ ಗುರುದೇವರ ಜ್ಞಾನ ವರ್ಷನ್ ಅದು ಚೇಂಜ್ ಆಗ್ತಾ ಇರ್ತದೆ. ನೋ ಒನ್ ಕ್ಯಾನ್ ಟಚ್ ಅವರ್ ಗುರು ಸ್ಥಿತಿ. ನಾನು ಹೇಳ್ಬೋದು, ವಿಡಿಯೋ ಮಾಡ್ತಾ ಇದ್ರ ಅಲ್ಲಿ ಅಗ್ನಿ ಇದೆ, ಅಗ್ನಿ ಮುಂದೆ ಶಿವಲಿಂಗ ಇದೆ, ಆಯ್ತಾ? ಈ ತರ ಒಂದು ಶಿವಲಿಂಗ ಮುಂದೆ ಅಗ್ನಿ ಉರಿತಾ ಇರೋದು. ಈ ಜಾಗ ಬಿಟ್ರೆ ಬೇರೆ ಎಲ್ಲಿದೆ? ಶಿವನ್ ಬೇಕಾಗಿರೋದೇನು? ಭಸ್ಮ. ಅಲ್ಲಿಂದ ಬರ್ತಾ ಇರೋದೇನು? ಭಸ್ಮ, ಹೊಗೆ. ಅದು ಶಿವನಿಗೆ ಸೇರ್ತಾ ಇದೆ ಪ್ರತಿ ಕ್ಷಣ. ಗುರುದೇವ್ರು ಯಾವಾಗ್ಲೂ ಶೂನ್ಯದಿಂದ ಬಂದಿದ್ಯಾ, ನೀನ್ ಪುನಃ ಶೂನ್ಯ. ಯಾವ್ದ್ರಿಂದೇನು ಆಸೆ ಪಡ್ಬೇಡ. ಇರೋಷ್ಟು ದಿನ ಖುಷಿಯಾಗಿ ಹೋಗು. ಬಿಟ್ಟು ಹೋಗೋ ಪ್ರಪಂಚಕ್ಕೆ ಕೊಟ್ಟು ಹೋಗುದು ಬೆಟ್ಟದಷ್ಟಿದೆ. ಇದಷ್ಟೇ ಸಿದ್ಧಾಂತ. ಅಂದ್ರೆ ಗುರುಮನೆಯಲ್ಲಿ ಮೈನ್ಯೂಟ್ ಪಾಯಿಂಟ್, ನೀವು ಒಂದು ವಿಚಾರ ಆಗಿರ್ಬೋದು, ಅಲ್ಲಿ ಕಾಕಾಪೀಠ ಆಗಿರ್ಬೋದು, ಇಲ್ಲಿ ಶಿವಲಿಂಗ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ನೀವು ಒಂದ್ರ ಬಗ್ಗೆ ಯೋಚನೆ ಮಾಡಿದ್ರು ಗುರುದೇವ್ರ ಹತ್ರ ಹಲವಾರು ರೀಸನ್ಸ್ ಇದೆ. ಅದಕ್ಕೆ ನಾವು ನಮ್ಗೆ ಯಾವಾಗ ಗೊತ್ತಾಗಿಲ್ಲ, ಎಲ್ಲಾ ಮೂಲೆನೂ ಗುರುದೇವ್ರು ಯಾವ್ದು ಅರ್ಥ ಇಲ್ಲದೆ ಮಾಡಿಲ್ಲ. ಎಲ್ಲಾ ಜಾಗಕ್ಕೂ ವೆರಿ ಪ್ರೀಶಿಯಸ್ ಮೀನಿಂಗ್ ಮತ್ತೆ ಅದಷ್ಟೇ ಪವರ್ಫುಲ್ ಇದೆ. ಇಲ್ಲಿಗೆ ಬಂದು ನೆನ್ಸ್ಕೊಂಡು ನಮ್ ಗುರುದೇವ್ರ ದರ್ಶನ ಮಾಡದೇ ಇದ್ರು ಪರವಾಗಿಲ್ಲ, ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಾಕು. ಅದೆಲ್ಲರಿಗೂ ನಮ್ಗೆಲ್ಲರಿಗೂ ಸಪ್ರೇಟ್ ಆಗಿ ಅನುಭವಗಳಾಗಿದೆ. ಒಬ್ಬೊಬ್ರು ಅನುಭವಗಳನ್ನ ಹೇಳ್ಕೊಳಕ್ಕೆ ಅದು ನಾವ್ ಫೀಲ್ ಮಾಡಿದೀವಿ ಅಲ್ವಾ? ಪ್ರತಿ ಟೈಮ್ ಒಂದೊಂದು ಅನುಭವಗಳು, ಒಂದೊಂದು ಜ್ಞಾನಗಳು, ಅಲ್ಲ ಒಂದೊಂದು ಕಲ್ಲು ಸಂದೇಶ, ಕತೆ. ಹೌದು. ಯಾಕೆ ಲಕ್ಷ್ಮಿ ಬೇರೆದೆಲ್ಲ ಏನಕ್ಕೆ? ಇಲ್ಲಿ ಎಷ್ಟೆಷ್ಟು ಜನರ ಕಷ್ಟನ, ಎಷ್ಟೆಷ್ಟು ತೀರಾ ಸ್ಯಾಚುರೇಟ್ ಪಾಯಿಂಟ್ ಹೋಗಿರೋದನ್ನ ನಂದಲ್ಲ ಅಂತ ಅವರೇ ಸ್ವೀಕರಿಸಿ ಎಷ್ಟೊಂದೆಲ್ಲ ತ್ಯಾಗಮೂರ್ತಿಯಾಗಿ ಇಲ್ಲಿಗೆಲ್ಲ ಎಷ್ಟು ಜನರದ್ದು ಕಾಪಾಡಿಲ್ಲ. ಅದೇನ್ ಬುಕ್ ಬೇಕು ಬರೆಯಕ್ಕೆ, ಹೇಳೋದಿಕ್ಕೆ, ಮತ್ತೆ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು? ಅದೇ ನೀವ್ ಅವಾಗ್ಲೇ ಮಾತಾಡ್ತಿದ್ರಲ್ಲ, ಬಾಬಾ ಬಗ್ಗೆ ಮಾತಾಡ್ತಿದ್ರಲ್ಲ. ಇವಾಗ ನಾನು ಬಾಬಾ ಭಕ್ತೆ ಅಂತಾನೆ, ಬಾಬಾನೇ ನನ್ನ ಗುರುದೇವ್ರು ಅಂತ ನಾನು ಬಂದಿರೋದು. ನೀವು ರಾಯರ್ನ ಪೂಜೆ ಮಾಡ್ತಿದ್ರಿ, ನೀವು ರಾಯರೇ ಅಂತ ನೀವು ನೋಡ್ತಿದ್ದೀರಾ. ಹಾಗೆ ಒಬ್ಬೊಬ್ರದ್ದು ಇವಾಗ ನೀವು ಅದೇ ಯಾರೇ ಗುರುಗಳು ಜೀವಂತವಾಗಿರುವಾಗ ಅವರನ್ನ ಯಾರೂನು ಇಷ್ಟಪಡಲಿಲ್ಲ, ಒಪ್ಕೊಳ್ಳಿಲ್ಲ. ಇವಾಗ ಸಚ್ಚರಿತೆಯಲ್ಲೆಲ್ಲ ಇದೆ, ಬಾಬಾ ಬಂಗಿ ಸೊಪ್ಪು ಸೇರ್ತಿದ್ರು. ಏನಕ್ಕೆ ಹೇಳ್ತಿದ್ರು? ಅದೇನದು? ಅದ್ರ ಅರ್ಥ ಹೋಗ್ಲಿ. ಇವಾಗ ಸಚ್ಚರಿತೆಯಲ್ಲಿ ಇದೆ, ನಮ್ಮ ಕಷ್ಟಗಳನ್ನ ಉರಿಸ್ತಿದ್ದಾರೆ, ಅಗ್ನಿ ದುನಿಯಲ್ಲಿ ಹಾಕ್ತಿದ್ದಾರೆ, ಕರ್ಮಗಳು ಕಳೀತಾರೆ. ಗಜಾನನ ಮಹಾರಾಜರು ಅವರು ಬಂಗಿ ಸೇರ್ತಾ ಇದ್ರು, ಅವ್ರನ್ನ ಒಪ್ಪಿದ್ರ?
ಇವಾಗ ಎಲ್ಲ ಅವ್ರನ್ನ ಇಟ್ಟು ಪೂಜೆ ಮಾಡ್ತಾರೆ. ಅಂದ್ರೆ ಕೆಲವ್ರು ಮಾತಾಡ್ತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರು ಈ ಲೋಕಕ್ಕೆ ಒಳಿತಿಗಾಗಿ ಅದನ್ನ ಇದ್ದಾರೆ. ಅದೇ ಜ್ಞಾನ ಏನ್ ಬೇಕು ಅಂತ ಗೊತ್ತಿಲ್ಲ, ಸುಮ್ನೆ ನಾನೇನೋ ಮಾತಾಡ್ಬೇಕು ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ತಾರೆ, ಅರ್ಥ ಮಾಡ್ಕೊಂಡು ಅದ್ರದ್ದು ಸ್ಥಿತಿ. ಸುಮಾರು ಜನ ಬಾಬಾ ಸೇದಿದ್ದು ಅದು ಬಾಬಾ ಅದಕ್ಕೋಸ್ಕರ ಅವ್ರು ಸೇದಿದ್ದು ಅಂತಾರೆ. ಬಟ್ ಏನದು ಅವಾಗ ಒಪ್ಲಿಲ್ಲ ಫಸ್ಟ್. ಇವಾಗ ಅವ್ರು ಇಲ್ಲ, ಜನಗಳೆಲ್ಲ ಹೇಳಿದ್ರು ಸುಮಾರು ಜನ ಬಾಬಾ ಇವರು ತುಂಬಾ ಒಳ್ಳೆ ಗುರುಗಳು ಅಂತ. ಅದಕ್ಕೋಸ್ಕರ ಇವಾಗ ನನಗೆ ಯಾರು ಹೇಳಿದ್ರು, ನಮ್ಮ ಅಪ್ಪ ನಮ್ಮಮ್ಮ ಈ ತರ ಬಾಬಾ ಅಂದ್ರೆ ಅದು ಅಂತ. ಬಟ್ ಎಲ್ಲರೂ ಏನು ಅದ ಪರ್ಸೆಪ್ಷನ್ ತಲೆ ತುಂಬಿಡಿದ್ರೆ, ಅದಕ್ಕೋಸ್ಕರ ಇವಾಗ ಎಲ್ಲರೂ ಫೋರ್ಸ್ಫುಲ್ಲಿ ಹೋಗ್ತಾ ಇದ್ದಾರೆ. ಆ ಬಾಬಾ ಬಗ್ಗೆ ತಿಳ್ಕೊಂಡು ಒಪ್ಪೋರು ತುಂಬಾ ಕಡಿಮೆ ಇತ್ತು. ಇವಾಗ ನಾರ್ತ್ ಅಲ್ಲಿ ತುಂಬಾ ಜನ ಇದ್ದಾರೆ, ಅದು ಅವ್ರನ್ನೆಲ್ಲ ಒಪ್ಕೊಳ್ತಾ ಇದಾರೆ. ನಮ್ಮ ಇಲ್ಲಿ ಸೌತ್ ಅಲ್ಲಿ ಯಾಕೆ ಒಪ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹೋಗ್ತಾರೆ ಯಾರಿಗೆ ನಿಜ ಬೇಕು, ನಿಜ ಸ್ಥಿತಿ ಬೇಕು, ಅವ್ರು ಖಂಡಿತ ಹೋಗ್ತಾರೆ. ಇವಾಗ ಯಾರು ಒಪ್ತಾ ಇಲ್ಲ, ಯಾಕೆ ನಾವೆಲ್ಲ ಒಪ್ಪಿದೀವಲ್ಲ, ಅದಕ್ಕೆ ಎಲ್ಲ ಕೂತಿದೀವಿ. ಅದಕ್ಕೆ 3:30 ಗುರುಗಳ ಕಾಯ್ತಾ ಕೂತಿದೀವಿ. ನಾವು ಇಷ್ಟು ಎನರ್ಜಿಯಿಂದ ಮಾತಾಡ್ತಾ ಇದೀವಿ ಅಂದ್ರೆ ಈ ಜಾಗದ ಮಹಿಮೆ ಅದು. 3:30 ಇವಾಗ ನಮ್ಮ ಗುರುದೇವ್ರು ಸ್ಮೋಕ್ ಮಾಡ್ತಾರೆ, ಏನೋ ಒಂದು ಅವ್ರ ಗುರುದೇವ್ರು ಕೊಟ್ಟಿರೋ ಪ್ರಸಾದನ ಶ್ರೇಷ್ಠವಾಗಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬೇರೆಯವ್ರು ಫಾಲೋ ಮಾಡಿದ್ರೆ ಅವ್ರು ಆಗಕ್ ಸಾಧ್ಯ ಇಲ್ಲ. ಆದ್ರೆ ಒಂದ್ ಮೆಸೇಜ್ ಕೊಟ್ಟಿದ್ದಾರೆ, ಅದು ನಾನೇನ್ ಮಾಡಿದೀನಿ ಸಾಧು ಸಂತರ್ದಿದೆ, ನೀವೆಲ್ಲ ಮುಟ್ಟಿದ್ರೆ ಅದು ಕುಲನಾಶ ಅಂತ. ಅದು ಒಂದು ಸಂದೇಶನೇ, ಅದು ಗುರು ಪರಂಪರೆ. ಅದು ಗುರು ಪರಂಪರೆ. ನಾವು ಗುರು ಪರಂಪರೆಯನ್ನ ಮುರಿಯಕ್ಕಾಗಲ್ಲ ಖಂಡಿತ. ಹೌದು, ಯಾರೋ ಏನೋ ಹೇಳ್ತಾರೆ, ಯಾರಿಗೋ ಏನೋ ನಾವು ಒಳ್ಳೆಯವ್ರಾಗ ತೋರ್ಸ್ಬೇಕು ಅನ್ನೋದಿಲ್ಲ. ನಮ್ ಪರಂಪರೆ ಬಂದಿರೋದೇ ಹಿಂಗಪ್ಪ, ಇಷ್ಟ ಇದ್ರೆ ಈಗ ಬಂದು ಲಕ್ಷ ಜನ ಭಕ್ತರು ಬಂದು ನಿಮ್ಗೆ ಇಷ್ಟು ಜನ ಡಿವೋಟಿ ಆಗ್ತೀವಿ, ನೀವು ಮಾಡೋದನ್ನ ಬಿಟ್ಬಿಡಿ ಅಂದ್ರೆ ನಮ್ಮ ಗುರುದೇವ್ರು ಯಾರು ಗೆಟ್ ಲಾಸ್ಟ್, ನಾನಾಯ್ತು ನನ್ನ ಸ್ಥಿತಿ ಆಯ್ತು ಅಂತಾರೆ. ಅಲ್ಲ, ಗುರುದೇವ್ರು ಅವ್ರ ಸ್ಥಿತಿನ ಹೇಗ್ ಪಡ್ಕೊಂಡಿದ್ದಾರೆ, ಅವ್ರ ಸೇವೆ ಮಾಡಿದ್ದಾರೆ, ಅವ್ರ ಗುರುದೇವ್ರಿಗೆ ಸೇವೆ ಮಾಡಿದ್ದಾರೆ. ಇದು ಯಾವ್ದೇ ಹಂಗೆ ಹೋಗ್ತಿಲ್ಲ. ಅವ್ರು ಅಷ್ಟು ವರ್ಷಗಳ ಸೇವೆ ಅಲ್ಲ, ನಮ್ ಗುರುಗಳಿಗೆ ಅದೇ ಸ್ಥಿತಿನ ಪಡ್ಕೊಂಡಿದ್ದಾರೆ. ಗುರು ಪರಂಪರೆ ಇದೆಯಲ್ಲ ಅವ್ರಿಗೆ, ಅದು ಶಕ್ತಿವೇಲ್ ಗುರುಗಳ ಬಗ್ಗೆ ತಿಳ್ಕೊಬೇಕು, ರುದ್ರವೇಲ್ ಗುರುಗಳ ಬಗ್ಗೆ ತಿಳ್ಕೊಬೇಕು, ಆಮೇಲೆ ಗಜಾನನ ಮಹಾರಾಜ್ ಗುರುಗಳ ಬಗ್ಗೆ ತಿಳ್ಕೊಬೇಕು. ಅವಾಗ ಗೊತ್ತಾಗತ್ತೆ ಪರಂಪರೆ ಅಂದ್ರೆ ಏನು, ಎಲ್ಲೂ ಬಂತು, ಯಾವ ತರ ಇವ್ರು ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ಅಲ್ವಾ. ಕರೆಕ್ಟ್ ಇಲ್ವಾ ಅಂತ ಪ್ರಶ್ನೆ ಸಂಖ್ಯೆ ಇಲ್ಲ ಅವ್ರಿಗೆ. ನಮ್ಮ ಗುರುದೇವರ ಪರಂಪರೆನ ಜನ ಏನಾದ್ರೂ ಹಿಸ್ಟ್ರಿ ಹುಡುಕೊಂಡು ಹೊಟ್ಟೋಗ್ಬಿಟ್ರೆ, ಇಲ್ಲಿ ಜನ ಲೈನ್ ಅಲ್ಲಿ ಕ್ಯೂನಲ್ಲಿ ಬಂದು ನಿಂತು ದಿನಕ್ಕೊಂದು ಹೂವು ಹಾಕ್ಬಿಟ್ಟು ಹೋಗ್ಬೇಕು. ಇದ್ ಯಾವ ಗುರು ಪರಂಪರೆ, ಇವ್ರು ಇಲ್ಲಿ ಇರೋರಲ್ಲ, ಇವ್ರನ್ನ ಎಲ್ಲಿ ಕೂರಿಸ್ಬೇಕು ಅಂತ ಜನಗಳಿಗೆ ಗೊತ್ತಾಗ್ಬಿಟ್ರೆ. ನಾನು ಅದಕ್ಕೆ ಮೊನ್ನೆ ಒಬ್ರು ಇತಿಹಾಸ ತಜ್ಞರಿಗೆ ಹೇಳ್ದೆ, ನಿಮ್ಗೆ ಶಕ್ತಿವೇಲ್ ಶಿವಪುರದ ಅರಸರು ಗೊತ್ತಾ, ನೀವೆಲ್ಲಾ ಕಟ್ಟಡಗಳು ಸಾವಿರಾರದೆಲ್ಲ ಉಟ್ಕೊಂಡ್ ಬರ್ತೀರಾ, ಇದೊಂದು ಹಿಂಟ್ಸ್ ಕೊಡ್ತೀನಿ, ಈ ಪರಂಪರೆ ಹಿಡಿದಿ ಸಾಕು ಅಂತ ಹೇಳಿದೀನಿ. ಬುದ್ಧಿವಂತರಾದ್ರೆ ಹಿಡೀರಿ, ಇಲ್ಲಾಂದ್ರೆ ಮುಂದಕ್ಕೆ ನಮ್ಮ ಗುರುದೇವ್ರ ಏನು ಅಂತ ಪ್ರಕೃತಿನೇ ತೋರಿಸುತ್ತೆ. ನಮ್ಮ ಗುರುದೇವ್ರು ಪ್ರಕೃತಿ ಪುರುಷರು, ಪ್ರಕೃತಿನೇ ತೋರಿಸುತ್ತೆ. ಅವಾಗ ಎಲ್ಲೆಲ್ಲಪ್ಪ ನಾವು ನಮ್ಮ ಇವ್ರನ್ನ ಮಿಸ್ ಮಾಡ್ಕೊಂಡಿದೀವಿ ಅನ್ನೋರೆಲ್ಲ ಬರ್ತಾರೆ. ಅಲ್ಲ, ನಮ್ಮ ಜನಗಳು ಬುದ್ಧಿವಂತರಾಗದೆ ಇರೋದಕ್ಕೆ ನಮ್ಗೆ ಗುರುದೇವ್ರು ನಮ್ಗೆ ಗುರುದೇವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಸಿಗ್ತಿದೆ. ನಾವು ಲಕ್ಕಿ ಅಂತ ನಮ್ಗೆ ಅದೃಷ್ಟ. ಅವರೆಲ್ಲ ನಮ್ಗೇನ್ ಅನ್ಸುತ್ತೆ ಗೊತ್ತಾ, ಈ ಮಾತು ಕೇಳಿದ್ಮೇಲೆ ಅವ್ರು ಆತರ ದಡ್ರಿ ಹಂಗೆ ಇರ್ಲಿ, ಬುದ್ಧಿವಂತರಾಗೋದೇ ಬೇಡ ಅಂತ ನಮ್ಗೆ ಅನ್ಸುತ್ತೆ. ನಾವು ಎಷ್ಟು ಜನ ಇದೀವಿ, ಎಷ್ಟು ಜನ ಸಾಕಿದೆ, ಯಾರು ಎಕ್ಸ್ಟ್ರಾ ಬೇಡ. ಅಂದ್ರೆ ನಮ್ ಗುರುದೇವ್ರು ಅವಾಗ ಅವರು ಸ್ವಲ್ಪ ಆರಾಮಾಗಿ. ಆದ್ರೆ ನಾವೆಲ್ಲ ನಮ್ಮ ಗುರು ಮನೆಯವರು ಒಂದೇನ್ ತಿಳ್ಕೊಬೇಕು ಗೊತ್ತಾ, ಹಿಂದೆ ಎಲ್ಲ ಗತಿಸಿ ಹೋಗಿದ್ದಾರಲ್ಲ ಜ್ಞಾನಿಗಳು, ಅವ್ರದೆಲ್ಲ ಎಂಡಿಂಗ್ ಎಲ್ಲ ಯಾವ ತರ ಇದೆ. ನಮ್ಮ ಗುರು ಮನೆಯವ್ರು ಮಾತ್ರ, ನಮ್ಮ ಗುರುದೇವ್ರ ಆ ಸ್ಥಿತಿಲಿ ಒಂದು ಚೂರುನು ಕಲ್ಲು ಅಲ್ಲಾಡದೆ ಇರೋಷ್ಟು ನೋಡ್ಕೋಬಾರ್ದು. ಪ್ರಾರ್ಥನೆ ಮಾಡ್ಬೇಕಷ್ಟೇ. ನಮ್ ಗುರುದೇವ್ರ ಹೆಸರು ರಾಜಗುರು ಮಹಾರಾಜರು, ಅವ್ರ ರಾಜರು ತನೇ ಇರ್ಬೇಕು, ಅದು ಎಂಡಿಂಗು ರಾಜರ ತರನೇ ಆಗ್ಬೇಕು. ಅದು ಆ ತರನೇ ನಮ್ಗೆ ಅದು ಇಲ್ಲಿ ಸ್ಥಿತಿ ಗೊತ್ತಾಗ್ಲಿ ಬಿಡ್ಲಿ, ಅದು ನಮ್ಗೆ ಬೇಕಾಗಿಲ್ಲ. ಅಷ್ಟೇ. ಅವರೆಲ್ಲ ಬುದ್ಧಿ ಇರೋರು ಹಂಗೆ ಇರ್ಲಿ, ನಾವ್ ಅದೃಷ್ಟ ಮಾಡಿದ್ವಿ, ನಾವ್ ಹಿಂಗೆ ಇರೋಣ
ಪರೀಕ್ಷೆ ಮಾಡಕ್ ಬರೋರು ಪರೀಕ್ಷೆಗೆ ಒಳಗಾಗ್ತಾರೆ. ಸೂಕ್ಷ್ಮವಾಗಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಸೂಕ್ಷ್ಮತೆ ಇಲ್ಲಿ ವಿಷಯದ ಸೂಕ್ಷ್ಮತೆನೂ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ನಮ್ಗೆ ಅದೃಷ್ಟ, ಯೋಚನೆ ಮಾಡೋದು ಬೇಡ. ಜಾಸ್ತಿ ಜನ ಆಗ್ಬಿಟ್ರೆ ನಮ್ಗೆ ಗುರುದೇವ್ರ ಜಾಸ್ತಿ ಸಿಗೋದಿಲ್ಲ ಅಂತ. ಅಲ್ಲ ನಾವು ನಮ್ಗೆ ಅದು ನೋಡಿ, ನಮ್ ಸ್ವಾರ್ಥ ಅದು. ನಮ್ ಗುರು ಸೇವೆ ಮಾಡ್ಲೇಬೇಕು, ನಾವೇ ಮಾಡ್ಬೇಕು. ಹೌದು, ಬಟ್ ಇದು ಒಳ್ಳೆ ಸ್ವಾರ್ಥ. ನಮ್ಗೆ ಗುರುದೇವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅವ್ರ ಗುರು ಸೇವೆ, ನಾವು ಗುರು ಸೇವೆಯಲ್ಲಿ ಪಾಲ್ಗೊಳ್ಬೋದು. ಹಂಗು ನಮ್ ಗುರುದೇವ್ರದ್ದು ಒಂದು ಏನದು ಒಂದು ಆಶೀರ್ವಾದ. ಇಲ್ಲಾಂದ್ರೆ ನಮ್ ಗುರುದೇವ್ ಸೇವೆ ಮಾಡ್ಲೇಬೇಕು ಅನ್ನೋ ಅವ್ರ ವಿಧಿಲಿ ಇದ್ರೆ ಆಯ್ತಾ, ನಾವ್ ಬೇಡ ಅಂದ್ರೂ ಬಂದವ್ರು ಬಂದೇ ಬರ್ತಾರೆ. ನಾವ್ ಅದನ್ನ ತಡೆಯಕ್ಕಾಗಲ್ಲ. ಹಂಗೆ ಹಿಂಗೆ ಅಂತ ಹೇಳ್ತೀವಲ್ಲ, ಅಂದ್ರೆ ಅವ್ರು ಅಷ್ಟು ಪುಣ್ಯ ಸಂಪಾದನೆ ಮಾಡಿಲ್ಲ ನಮ್ ಗುರುದೇವ್ರ ದರ್ಶನ ಮಾಡಕ್ಕೆ. ಅವ್ರ ಹಣೆಯಲ್ಲಿ ಬರ್ದಿಲ್ಲ, ಅವ್ರ ಕರ್ಮದಲ್ಲಿ ಅದಿಲ್ಲ. ಬರ್ದಿರೋರು ಬಂದೇ ಬರ್ತಾರೆ. ಅದಕ್ಕೆ ಗೊತ್ತಾ, ಇವತ್ ಬರ್ತಾರೆ ನನ್ ಕೆಲ್ಸ ಆಗ್ಲಿಲ್ಲ ಅಲ್ಲ ಅನ್ಕೊಂಡಿದ್ದು ಅಂತ. ಬಟ್ ನಮ್ ಗುರುದೇವ್ರು ಯಾವಾಗ್ಲೂ ನಮ್ಗೆಲ್ಲ ಏನು ಯಾರು ಕೆಲ್ಸ ಆಗುತ್ತೆ ಇಲ್ಲಿ ಬನ್ನಿ ಅಂತ ಯಾರು ಹೇಳಿಲ್ಲ. ಹೌದೌದು, ಎಲ್ಲ ಅವ್ರಿಗೆ ಇನ್ಸ್ಟೆಂಟ್ ಫುಡ್ ತರ. ನಮ್ ಗುರುದೇವ್ರು ಯಾವಾಗ್ಲೂ ನಮ್ಗೆ ಇಷ್ಟು ದಿನ ಏನ್ ಹೇಳಿದ್ದಾರೆ, ಕರ್ಮ ವಿಧಿ ಮತ್ತೆ ನಾವೇನ್ ಪಡ್ಕೊಂಡ್ ಬಂದಿದೀವಿ, ಇದಿಷ್ಟೇನೆ. ನಮ್ಗ ಅದ್ ಆಗ್ಬೇಕಂದ್ರೆ ಹಾಗೆ ಆಗುತ್ತೆ. ಆದ್ರೆ ನಮ್ಗೆ ಗುರು ಇದ್ರೆ ಅದೇನೋ ದೊಡ್ಡ ಮಟ್ಟದಲ್ಲಿ ಆಗೋದು ಸಣ್ಣ ಮಟ್ಟದಲ್ಲಿ ಆಗುತ್ತೆ. ಹಂಸಪ್ರಿಯ ತುಂಬಾ ಕಲ್ತ್ಕೊಂಡಿದ್ದಾರೆ. ಫಾಸ್ಟ್ ಫುಡ್ ಅಂತಾರಲ್ಲ, ಫಾಸ್ಟ್ ಫುಡ್ ಅದು ಒಳ್ಳೇದಲ್ಲ. ಒಳ್ಳೇದಲ್ಲ ಅನ್ನೋದಲ್ಲ. ಫಾಸ್ಟ್ ಫುಡ್ ಅಲ್ಲಿ ಆಗೋದೇನ್ ಗೊತ್ತಾ, ಫಾಸ್ಟ್ ಫುಡ್ ಅಲ್ಲಿ ಏನ್ ಫುಡ್ ಮಾಡ್ಕೊಡ್ತಾರೆ ಅವರು ಬೆಳಿಗ್ಗೆಯಿಂದನೇ ಅದಕ್ಕೆ ರೆಡಿ ಮಾಡಿರ್ತಾರೆ. ಹೌದು, ಮತ್ ಫಾಸ್ಟ್ ಫುಡ್ ಎಲ್ಲ ಆಯ್ತು. ಹೌದು, ಇವಾಗ ಇಡ್ಲಿ ಮಾಡ್ಬೇಕು ಅಂದ್ರೆ ಹಿಟ್ಟು ಹಿಂದಿನ ದಿನಾನೇ ಹಾಕ್ಬೇಕಲ್ವಾ, ಹಿಟ್ಟು ದೋಸೆ ಫಾಸ್ಟ್ ಫುಡ್ ಅಂತಾರೆ. ಬಟ್ ಗೋಬಿ ಮಂಚೂರಿಗೆ ಏನ್ ಮಾಡಿರ್ತಾರೆ, ಮ್ಯಾರಿನೇಟ್ ಮಾಡಿ ಎತ್ತಿಟ್ಟು ಕೋಟಿಂಗ್ ಮಾಡ್ತಾರೆ. ಇನ್ಸ್ಟಂಟ್ ಅದೇ ಆಮೇಲಿಂದ ಅವ್ರು ಹಾಕ್ತಾರೆ. ನಾವ್ ಬಂದು ಕೇಳಿದಾಗ ಬಟ್ ಅದಕ್ಕೆ ಬೆಳಿಗ್ಗೆ ಕಟ್ ಮಾಡಿ ತಗೊಂಡ್ಬಂದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರಲ್ಲ. ಫಾಸ್ಟ್ ಫುಡ್ ಹೆಂಗಾಯ್ತು, ಫಾಸ್ಟ್ ಫುಡ್ ಅನ್ನೋದು ಸುಳ್ಳು. ಜನಗಳಿಗೆ ಅದೇ ಇಷ್ಟ ಆಗಿಲ್ಲ, ನಿಜ ಇಷ್ಟ ಆಗ್ಲಿಲ್ಲ. ಹೌದು, ವಿಶೇಷ ತುಂಬಾ ಮಾತಾಡಿದ್ವಿ ಅನ್ಸುತ್ತಲ್ಲ. ತುಂಬಾ ಮಾತಾಡಿದ್ವಿ. ಅದೇ ಒಂದ್ ಖುಷಿ ಏನು ಅಂತಂದ್ರೆ ನಾವ್ ಇಷ್ಟೊತ್ತು ಮಾತಾಡಿದ್ದು ವೇಸ್ಟ್ ಆಗಿಲ್ಲ. ಹೌದು, ಅಲ್ಲ ಇಷ್ಟೊತ್ತು ಕಾದಿದ್ದು ವೇಸ್ಟ್ ಆಗಿಲ್ಲ. ಹೌದು, ಮತ್ತೆ ನಾವಿಷ್ಟೊತ್ತು ಮಾತಾಡಿದ್ದು ನೀವು ಗೊತ್ತಿದ್ರೆ ವಿಡಿಯೋ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ನಾನ್ ಬಂದೆಲ್ಲ ನೋಡ್ಕೊಂಡ್ ರೆಡಿ ಮಾಡ್ತಾ ಇದ್ದೆ ಫೋಟೋ ಹಿಡಿಯೋಣ ಅಂತ. ನೀವ್ ಮಾತಾಡ್ತಿದ್ರಲ್ಲ ಕುತ್ಕೊಂಡ್ ನಾನ್ ಇವಳ ಹತ್ರ ಏನೋ ಮಾತಾಡೋಣ ಅಂತ ಬಂದೆ ನಾನು. ಸರ್ ನೀವ್ ಮಾತಾಡ್ತಿದ್ರಲ್ಲ ಅಂತ ನಾನು ಪಾಸ್ ಆನ್ ಮಾಡಿಟ್ಟೆ, ಚೆಕ್ ಮಾಡೋವಾಗ ಏನೋ ಮಾತಾಡ್ತಿದ್ರೆ ಸುಮ್ನೆ. ಅಲ್ಲ ಟೈಮ್ ಸುಮ್ನೆ ಕೂತಿದ್ವಲ್ಲ. ಟಾಪಿಕ್ ಚೆನ್ನಾಗಿತ್ತು, ಓಡ್ತಾ ಇತ್ತು ಚೆನ್ನಾಗಿ. ಹೌದು, ಟಾಪಿಕ್ ಚೆನ್ನಾಗಿ. ನಾವ್ ಈ ತರ ಬಂದಾಗ, ಗುರು ಮನೆಗ್ ಬಂದಾಗ ನಾವ್ ಈ ತರ ಮಾತಾಡಿ ಎಕ್ಸ್ಚೇಂಜ್ ಮಾಡ್ಕೊಬೇಕು. ನಮ್ಮನ್ನ ನೋಡಿ ಯಾರಾದ್ರೂ ಇನ್ನೊಬ್ರು ಕಲಿತಾರೆ. ಈಗ ಹೊಸ ಭಕ್ತರೇ ಬಂದಿದ್ರು, ಅವರು ನಮ್ಮನ್ನ ನೋಡಿ. ಇವಾಗ ನಿಮ್ಗೆ ಹೊರಗಡೆ ನೀವು ಬೆಂಗಳೂರಿನಿಂದ ಬಂದಿರೋದಲ್ವಾ, ಇವಾಗ ಉದಾಹರಣೆಗೆ ಸುಮ್ನೆ ಎಷ್ಟು ವರ್ಷದಿಂದ ನೀವು ಗುರು ಮನೆಗೆ ಬರ್ತಾ ಇರ್ತೀರಾ ಅಂತೀರಾ, ನಿಮ್ಗೆ ಯಾವ ಫ್ರೆಂಡ್ಸ್ ಬರ್ತಾರೆ, ಸುಮ್ನೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ, ಅಲ್ಲಿದ್ ಏನು ಅಂತ ನೀವೇನ್ ವಿಶೇಷತೆ ಹೇಳ್ಬೋದು ಇಲ್ಲಿದು ನೀವು? ಜಸ್ಟ್ ನಾನು ಹಂಗೆ ಸುಮ್ನೆ ನಾನು ಕೇಳಿದವ್ರಿಗೆ ಒಂದೇ ಹೇಳು ಆಯ್ತಾ, ನಮ್ಮ ಗುರುಗಳ ಹತ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿನಗೆ ಯೂಸ್ ಆಗಲ್ಲ. ನೀನು ಬಂದು ನೋಡಿದ್ರೆ ನಿನಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದು ನಿನಗೆ ಅದ್ರಲ್ಲಿ ಸುಮ್ನೆ ಯಾವ್ದೋ ಒಂದು ತುಂಬಾ ಅಲ್ಲಿ ನಿಮ್ಗೆ ಅಲ್ಲಿ ಮರ್ಯಾದೆ ಆಗ್ತಾ ಇರೋಂತ ಅಲ್ಲಿ ನಿಲ್ಲೇಬೇಕು ಅಂತ ಅನ್ಸಿರುತ್ತೆ. ಕೆಲವ್ರು ಇರ್ತಾರಪ್ಪ, ಕೆಟ್ಕೋರ್ ಇರ್ತಾರೆ, ನಾವ್ ಹೇಳಿದ್ದಕ್ಕೆ ಅವ್ರ ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕಾನ್ಸೆಪ್ಟ್ ಏನಂದ್ರೆ ಎಲ್ಲ ಇಂಡಿವಿಜುವಲ್ಗೂ ಅವ್ರವ್ರದ್ದೇ ಆದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೌದು, ಇವಾಗ ನಂದು ನನ್ನ ಎಕ್ಸ್ಪೀರಿಯನ್ಸ್, ನಾನ್ ನೋಡೋ ರೀತಿ ಬೇರೆ. ಇಲ್ಲಪ್ಪ, ಇವಾಗ ನೀವು ಒಂದು ಪ್ರೀತಿ ವಿಶ್ವಾಸಕ್ಕೆ ಅಂತ ನಮ್ಗೆ ಗುರುಗಳು ಅಂತ ಇರ್ತೀರಾ, ಇಲ್ಲ ನಿಮ್ಗೆ ಏನೋ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಂದು ಅವ್ರಿಂದ ಹೆಲ್ಪ್ ಬೇಕು ಅಂತ ಇರ್ತೀರಾ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಇಲ್ಲ ಅವ್ರೇನೋ ಒಂದು ಹಿಂಗೆಲ್ಲ ಮಾಡಿ ನಮ್ಗೇನೋ ಒಂದು ಒಳ್ಳೇದ್ ಮಾಡ್ಬಿಡ್ತಾರೆ ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಇನ್ನೊಂದೇನಂದ್ರೆ ಅವ್ರು ಒಂದು ದೈವ ಸ್ವರೂಪಿ ಆ ಥರದ್ದೇನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಇಷ್ಟರಲ್ಲಿ ನೀವು ಯಾವ್ದು ಏನ್ ನೀವು ನಿಮ್ಮ ಕೇಳಿದವ್ರಿಗೆ ಏನ್ ಹೇಳ್ತೀರ ನೀವು? ಪ್ರೀತಿ, ನಮ್ ಗುರುದೇವ್ರ ಮೇಲೆ ಇರೋ ಪ್ರೀತಿ ಕಡೆಗೆ ಅವರು ನಮ್ ಜೊತೆಲಿ ಇದ್ದಾರೆ ಅನ್ನೋ ನಂಬಿಕೆ ಆಯ್ತಾ. ನಮಗೆ ಮತ್ತೆ ಇನ್ನೊಂದು ನಮಗೆ ಏನದು ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು
ಒಂದು ಶಕ್ತಿ ಕೊಟ್ಟಿದ್ದು ಎಲ್ಲ ಓಕೆನಾ, ಎಲ್ಲ ನಮ್ಗೆ ಕೊಡಿದೇವ್ರೆ ಆಯ್ತಾ. ಹೌದು. ನಮಗೆ ದೇವ್ರಂದ್ರೆ ಭಯ ಇತ್ತು, ಹೌದು, ಇವಾಗ correct. ಭಕ್ತಿಗೆ ಕನ್ವರ್ಟ್ ಅದು ಆಗಿದೆ. ನಮ್ ಗುರುದೇವ್ರು ಕೊಟ್ಟಿರೋದು ಅಂದ್ರೆ ಏನು ಆಯ್ತಾ. ಇದ್ ಮಾಡ್ಬಿಟ್ಟೆ ಕರೆಕ್ಟ್ ಟೈಮಲ್ಲಿ ಮಾಡಿಲ್ಲ ಪೂಜೆ ಅದೆಲ್ಲ ಅಲ್ಲ ಇದೇ ಟೈಮ್ ನೋಡಿ ನಾವು ಕೂತಿದೀವಿ ಯಾವಾಗಿಂದ, ಇಷ್ಟೊತ್ತಾದ್ರೂ ಷಷ್ಠಿ ಪೂಜೆ ಆಗಿಲ್ಲ. ಅದಕ್ಕೇನೆ ಕಾಲ. ಇವಳ ವಿಷಯದಲ್ಲಿ ಮಾತ್ರ ನಾನ್ ನಿಮ್ಗೆ ಆಮೇಲೆ ವಿಡಿಯೋ ತೋರಿಸ್ತೀನಿ. ನಮ್ಮ ಮನೇಲಿ ಸಂಜೆ ಪೂಜೆ ಅಂತ ಅಂದ್ರೆ ಅದು ಡೈಲಿ ಇವಳಿಗೆ ಗೊತ್ತಿಲ್ಲದೆ ಇದ್ದಂಗೆ ವಿಡಿಯೋ ಮಾಡಿದೀನಿ. ಆ ಗುರು ಮಂತ್ರ, ಆಮೇಲೆ ರಾಮ ಗುರುತಾಯಿ ತಂದೆ ಪಾದ ಪೂಜೆ ಅದನ್ನ ನೋಡ್ಕೊಳ್ದೆ ಹೇಳ್ತಾಳೆ. ಕಡೆಗೆ ರಾಜಗುರು ಮಹಾರಾಜ್ ಕಿ ಜೈಕಾರ ಹೇಳಿನೇ ಆರತಿ ಇಡೋದು. ನಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ತರ ಸ್ಪಿರಿಚುವಲ್ ಮಕ್ಳಿಗೆ ಬರೋದು ಇದೆಯಲ್ಲ, ತುಂಬಾ ಕಷ್ಟ. ಇವಾಗಿನ ಇದ್ರಲ್ಲಿ ಜನರೇಷನ್ ಅಲ್ಲಿ ನಾನ್ ನಿಮ್ಮೆಲ್ಲರಿಗಿಂತ ಲಕ್ಕಿ. ನಾನ್ ಇಷ್ಟು ಚಿಕ್ಕವಳಿರುವಾಗ ಅದು ಈ ಕಾಲದಲ್ಲಿ ಈ ತರ ಎಲ್ಲ ಬರೋದು ತುಂಬಾ ಕಷ್ಟ ಆಯ್ತಾ. ನಮ್ಗೆ ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ಗುರುದೇವ್ರು ಸಿಕ್ಕಿದ್ದಾರೆ. ಇವ್ರಿಗೆ ಯಾವಾಗ ಒಂದು ಒಳ್ಳೆ ಲೈಫ್ ಇಂಪಾರ್ಟೆಂಟ್ ಫೇಸ್ ಈಗ ಟೀನೇಜ್ ಬಂದಾಗ ಗುರುದೇವ್ರು ಸಿಕ್ಕಿದ್ದಾರೆ, ಅದು ತುಂಬಾ ಅದೃಷ್ಟ ನಿಮ್ಗೆ. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನನ್ಗೆ ಬಂದಿದೆ, ಕಾನ್ಫಿಡೆನ್ಸ್ ಎಷ್ಟು ನಾನು ಎಂತ ಇದು ನನ್ನ ವಯಸ್ಸಿಗೆ ಮೀರಿದ ಮಾತು ನನ್ನ ಇದ್ ಮಾಡಕ್ಕೆ. ನಾನ್ ಮಾತಾಡ್ತಿದ್ದೀನಿ ಅಂದ್ರೆ ನನಗ್ ಸಿಕ್ಕಿರೋ ಜ್ಞಾನ ಗುರು ಮನೆಯಿಂದ. ನಾನು ಇಲ್ಲಿ ಬರಕ್ಕಿಂತ ಮುಂಚೆ ಈ ತರ ಮಾತಾಡ್ತಾ ಇರ್ಲಿಲ್ಲ. ಅದಕ್ಕೆ ನಮ್ಗೊಂದು ಜವಾಬ್ದಾರಿ ಅವಳು ನಮ್ಮ ಮಗಳಲ್ಲ, ಗುರು ಮನೆ ಮಗಳು ಹಾಕಿರೋದ್ರಿಂದ ನಮ್ಮನೇಲಿ ಇವುಗಳು ಎಷ್ಟೊತ್ತಿಗೆ ಹೋಗಿರ್ತಾಳೆ, ಏನೋ ಕೆಲಸ ಮಾಡಿ ನಮ್ದೇನ್ ತಲೆ ಬಿಸಿಲ್ಲ, ನಮ್ ಗುರುದೇವರೇ ನೋಡ್ಕೊತಾರೆ. ಆತರ ನಾವು ಅವ್ರ ಮೇಲೆ ಭಾರ. ಹಂಗಾಗಿ ನಮ್ಗೆ ತುಂಬಾ ಗುರುಮನೆಯಿಂದ ಇದ್ರ ಬಗ್ಗೆ ಯಾರು ಏನಂದ್ರು ನಿಮ್ಗೆ ಅನ್ಸಲ್ವಾ? ಹೌದು, ಎಷ್ಟು ಟ್ರಿಗರ್ ಆಗ್ಬೇಕು ಅಂತ ಅನ್ಸಲ್ಲ. ನಮ್ಗೆ ಟ್ರಿಗರ್ ಆಗುತ್ತೆ. ಅಷ್ಟು ನಮ್ಗೆ ಅಷ್ಟೇ ಒಂದು ಪ್ರೈಡ್. ಹೌದು, ಹೆಮ್ಮೆ ನಮ್ದೆ. ಹೌದು, ನಾವ್ ಧೈರ್ಯವಾಗಿ ನಮ್ಮ ಮೈಸೂರು ನಮ್ಮ ಆಶ್ರಮಕ್ಕೆ ಗುರುದೇವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀವಿ. ನಮ್ಮ ಗುರುದೇವ್ರಿಗೆ ಪ್ರಕೃತಿಯಿಂದ ಎಂತೆಂತ ಸೂಕ್ಷ್ಮತೆಗಳು ಬರ್ತದೆ. ಇದಕ್ಕಿಂತ ಬೇಕಾ ನಮ್ಮ ಮನೆ ಗುರು ಮುಂದೆ ರೀಸೆಂಟ್ ಆಗಿ ಒಂದು ಗ್ರೂಪ್ ಅಲ್ಲಿ ವಿಡಿಯೋ ಮಾಡಿದ್ರು, ನೋಡಿದ್ರ? ಆನೆ ಬಂದಿತ್ತು ಹಿಂದೆಯಿಂದ ಇದಾಲೆ. ಆಮೇಲೆ ಆನೆ ಬರೋದೆಲ್ಲ ಅಲ್ಲ ಹೇಳಿ ಒಂದ್ ವಾರ ಆಗಿ ಅದೇ ವಿಚಾರ ಮಾತಾಡಿದಾರೆ. ಅದು ನೋಡಿ ಒಂದ್ ವಾರದಲ್ಲೇ ಆಗಿದೆ. ಇದೇ ತರ ಎಷ್ಟೋ ವಿಚಾರಗಳಾಗಿದೆಯಲ್ಲ. ಗುರು ಪೂಜೆ ಟೈಮಲ್ಲಿ ಆಗ ಇನ್ನೇನ್ ಗುರು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ ನಾವು ಗುರುದೇವರೆಲ್ಲ ಹೆಂಗ್ ನಡಿಬೇಕಂತೆಲ್ಲ ನಮ್ಗೆ ಹೇಳ್ತಾ ಇದ್ರು. ಆಗ ಸುಮ್ನೆ ಅಲ್ಲೇ ಒಂದು ಟೇಬಲ್ ಮೇಲೆ ಕುದುರೆ ಇತ್ತು. ನಾನು ಕುದುರೆ ಮೇಲೆ ಹೋಗ್ಬೇಕು, ಚೆನ್ನಾಗಿರುತ್ತೆ ಪೂಜೆ ಟೈಮಲ್ಲಿ, ಗುರು ಪೂಜೆ ಟೈಮಲ್ಲಿ ಅಂತ ಹೇಳಿದ್ರು. ಗುರು ಪೂಜೆ ಸ್ವಲ್ಪ ದಿನ ಪಾರ್ಥಸಾರಥಿ ಕುದುರೆ ಬಂತು. ಅದೇ ಹೌದು, ಅಂದ್ರೆ ಅವ್ರ ಸ್ಥಿತಿ, ಯಾವ ಕೆಪಾಸಿಟಿ, ಅವ್ರದ್ದು ಲೆವೆಲ್ ಏನು ಅಂತ ಇದ್ರಲ್ಲಿ ಅರ್ಥ ಅಷ್ಟೇ ಸಾಕು. ಇನ್ನೂ ತುಂಬಾ ಕೆತ್ತಕ್ಕೆ ಆಳಕ್ಕೆ ಅಂತರ ಅಲ್ಲ. ಈ ಎರಡು ಎಕ್ಸಾಂಪಲ್ ಕಿಂತ ಇನ್ನೇನ್ ಎಕ್ಸಾಂಪಲ್ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಇದೊಂದು ಮೆಮೊರೀಸ್. ಮತ್ತೆ ಏನೇ ಒಂದು ಮಾತಾಡ್ತಾ ಇದೀವೋ ನಾವು ಈ ಟೈಮು ನಾವ್ ಏನು ಇವಾಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ನಮ್ಗೆ, ಬಟ್ ನಾವ್ ವಿಡಿಯೋ ಮಾಡ್ತಾ ಇದೀವಿ. ಇದೊಂದು ಏನಕ್ಕೋ ಮುಂದಕ್ಕೆ ನಮಗ್ ಬೇಕಾಗುತ್ತೆ ಅಲ್ವಾ? ಯಾಕಂದ್ರೆ ಇದೇ ಇನ್ನೊಂದ್ ದಿನ ನಾವು ಇದೇ ವಿಡಿಯೋ ನೋಡಿದಾಗ ಅವತ್ ನಾವ್ ಹಿಂಗ್ ಮಾತಾಡಿದ್ವಲ್ಲ. ಹೌದು, ಹೌದು, ಇಟ್ಸ್ ಮೈ ಚಾಲೆಂಜ್ ಅಷ್ಟೇ. ಯಾಕಂದ್ರೆ ನಮ್ಮ ಗುರುದೇವ್ರಿಗೆ ಅವ್ರದ್ದು ಸ್ಥಿತಿನಲ್ಲಿ ಇಷ್ಟೊಂದು ಶಕ್ತಿ ಇದೆ, ಬನ್ನಿ ನಿಮ್ಗೆ ಏನ್ ಬೇಕು ತಗೊಳ್ಳಿ ಅಂತ ಅಲ್ಲ. ನನ್ನ ಹತ್ರ ಇರುತ್ತೆ, ನಿಮ್ಗೇನ್ ಬಂದ್ ಮುಗಿಸ್ಕೊಂಡು ಹೋಗಿ ಅಷ್ಟೇ. ನಿಮ್ ಕೆಪಾಸಿಟಿ ಯಾವತ್ತೂ ಪಾಸ್ಟ್ ಬಗ್ಗೆ ಮಾತಾಡಲ್ಲ. ಅವ್ರು ಹೇಳಿದ್ದೆಲ್ಲ ನಮ್ ಫ್ಯೂಚರ್ ಹೌದು ಅಷ್ಟೇ. ಅವ್ರು ಬಂದ್ ಪೂಜೆ ಮಾಡಿರೋ ಟೈಮ್ ಎಲ್ಲ ಒಳ್ಳೆ ಗಳಿಗೆ, ಅವ್ರು ಹೇಳಿರೋ ಮಾತೆಲ್ಲ ಒಳ್ಳೆ ಭವಿಷ್ಯನೇ. ಇದಕ್ಕಿಂತ ಗುರುಮನೆಯಲ್ಲಿ ನಿದರ್ಶನ ಇನ್ನೇನ್ ಬೇಕು? ಇಲ್ಲಿ ಗುರುಮನೆ ಮಕ್ಕಳಿಗೆ ಅವ್ರ ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡ್ಸಕ್ಕಿಂತ ನಮ್ ಗುರುದೇವ್ರನ್ನ ಪ್ರೌಡ್ ಫೀಲ್ ಮಾಡ್ಸ್ಬೇಕು. ಗುರುದೇವ್ರು ಹೆಮ್ಮೆ ಪಡ್ಬೇಕು ನನ್ನ ಬಗ್ಗೆ. ಅದು ಇದೆ, ಏನೋ ಸಾಧನೆ ಮಾಡ್ಬೇಕು. ಅಪ್ಪ ಅಮ್ಮಂಗೆ ನಾನು ಸಾಧನೆ ಮಾಡಿ ತೋರ್ಸಕ್ಕಿಂತ ಗುರುದೇವ್ರಿಗೆ ತೋರ್ಸಕ್ಕೆ ಅದೊಂದೇ ಸಾಕಲ್ಲ. ಸಾಕು, ಅದಕ್ಕಿಂತ ಇನ್ನೇನ್ ಬೇಕು? ಇನ್ನೂ ಒಂದೆರಡು ಇನ್ಸಿಡೆಂಟ್ ಇದೆ. ಏನಂತ ಅಂದ್ರೆ ನಿಮ್ಗೆ ಏನೋ ನಾನು ಶೇರ್ ಮಾಡಿದ್ದೀನಿ ತುಂಬಾ. ಅದೇ ಇದು ನೀವು ಮನೆಯಲ್ಲಿ ಕೂತಿದ್ದಾಗ ಅದೆಲ್ಲ ಬಿಡಿ, ಅದ್ ನಮ್ಮ ಅನುಭವ, ನಮ್ಮ ಸ್ವ ಅನುಭವ. ನಮ್ಗೆ ಈ ತರ ದರ್ಶನ ಆಯ್ತು, ಆ ತರ ದರ್ಶನ ಆಯ್ತು ಅಂದ್ರೆ ನೀವು 1000 ಬೇಕಾದ್ರೆ ಹೇಳ್ತೀರಾ ಅಂತಾರೆ. ಅದೆಲ್ಲ ಬೇಡನೇ ಬೇಡ. ಆದ್ರೆ ಅಲ್ಲ, ಈ ಎರಡು ವಿಷಯ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಕಾಗೇ ಇಲ್ಲ.
ಕಂಚಿಯಿಂದ ಒಬ್ರು ಅಮ್ಮ ಬಂದ್ರು, ಆಮೇಲೆ ಶಿವಪುರದಿಂದ ಒಬ್ರು ಬಂದ್ರು. ಅದ್ರದ್ದು ಅದು 4 hours ಬ್ಯಾಕ್ ನಮ್ಮ ಗುರುದೇವರು ನನ್ಗೆ ಈ ತರ ಎಲ್ಲ ಮುಂಡಾಸ್ ಎಲ್ಲ ಕಟ್ಕೊಳ್ತಾ ಇದ್ರು, ಚಂದ ಉಂಟಲ್ವಾ ಅಂತ ಅಂದ್ರು. ಅವ್ರು ಪಾದ ಪೂಜೆ ಮಾಡಿ ಗುರುದೇವ್ರಿಗೆನೆ ಆಗ ಗುರುದೇವ್ರು ಹೇಳಿದ್ರು, ನೋಡು ನಾನು ಹೇಳಿದ್ದೆಲ್ಲ ಹಿಂಗೆ ಭವಿಷ್ಯ. ಅವ್ರೆಲ್ಲ ಮುಂಡಾಸ್ ಗ್ರೂಪಲ್ಲಿ ಹಾಕಿದ್ರಲ್ಲ ಫೋಟೋನ. ಓ ಅದ್ ಅವತ್ತಿಂದೇನ? ಅದು ಮೊನ್ನೆ ಹಾಕಿದ್ರಲ್ಲ ನೀವು? ಆ ತರ ಮುಂಡಾಸ್ ಬಂದ್ ಕಟ್ಟುತ್ತಾರೆ ಅಂತ ಓನ್ಲಿ 4 hours ಬ್ಯಾಕ್ ಹೇಳಿದ್ದ. ಜಸ್ಟ್ ಇದು ಸ್ಯಾಂಪಲ್ ಅಷ್ಟೇ. ಬಿಟ್ಬಿಡ್ಬೇಕು ನಾವು, ಸರೆಂಡರ್ನೆಸ್, ಕರೆಕ್ಟ್. ಅಷ್ಟಿಲ್ದೆ ನಾವು 3 ಗಂಟೆ ಯಾರು ಅಲ್ಲ, ನಾವ್ ಯಾವಾಗ್ಲೂ ನೈಟೇ ತಾನೇ ನಮ್ಗೆ ಇಲ್ಲಿ. ಮತ್ತೆ ಬೆಳಿಗ್ಗೆ ಎಲ್ಲ ನಿದ್ರೆ ಮಾಡೋದು. ಗುರು ದರ್ಶನಕ್ಕೆ ನೈಟ್ ಕ್ಯೂ ಮಾತ್ರ ಎಚ್ಚರಾಗಿರ್ತಾರೆ. ಅದು ನಾವ್ ಬಿಟ್ಕೊಟ್ರು. ನಮಗೂ ನೈಟ್ಗೂ ತುಂಬಾ ಸಂಬಂಧ ಇದೆ. ಅಲ್ಲ, ನಾನು ಉದಯಗೆ ಅದೇ ಹೇಳ್ತೀನಲ್ಲ, ನಾನ್ ಬಂದಿರೋದೆಲ್ಲ ಪ್ರತಿ ಸಲಾನು ನೈಟೇನೆ. ನಾ ಬೆಳಿಗ್ಗೆ ಶಿವರಾತ್ರಿ. ಹಾ, ಅದು ಕರೆಕ್ಟ್. ಅಲ್ಲ, ಇನ್ನೊಂದೇನಂದ್ರೆ ನೈಟ್ ಅಂತ ನಾವು ಫಸ್ಟ್ ಟೈಮ್ ಬಂದಾಗ ಗುರುದೇವ್ರನ್ನ ಮೀಟ್ ಮಾಡಿದ್ದು ನೈಟ್. ಆಯ್ತಾ? ಈ 9 ವರ್ಷದಲ್ಲಿ ನಾವು ಬೆಳಿಗ್ಗೆ ಟೈಮಲ್ಲಿ ಯಾವತ್ತೂ ಬರಕ್ ಆಗ್ಲಿಲ್ಲ. ಅಂದ್ರೆ ನಾವು ಬರಕ್ಕೆ ಅಂತ ಹೊರಟಿದೀವಿ, ಆದ್ರೆ ನಮಗೆ ಬಿಟ್ಟಿಲ್ಲ. ಬರಕ್ಕೇನೋ ಲೇಟೇ ಆಗ. ನಿನ್ನೆನೂ ಅಷ್ಟೇ 1:30 ಹೊರಟಿದ್ದು, ಮಧ್ಯಾಹ್ನ ಮಧ್ಯದಲ್ಲಿ ಬ್ಯಾಟ್ರಿ ಡೆಡ್ ಆಗಿ, ಆಯ್ತಾ, ನಾವು ಹೊಸ ಬ್ಯಾಟ್ರಿ ಹಾಕ್ಸ್ಕೊಂಡು ನಾವಿಲ್ಲಿ ಬರೋ ಅಷ್ಟೊತ್ತಿಗೆ 7 ಗಂಟೆ, 6:45, 7 ಗಂಟೆ. ಅದು ನೈಟೇ ಆಯ್ತು. ನಿನ್ನೆನು ಹಗಲು ಸುಳ್ಳು, ರಾತ್ರಿ ಸತ್ಯ. ವೇಷ ಜಾಸ್ತಿ, ಸತ್ಯ. ನೈಟ್ ರಾತ್ರಿ ಜೊತೆ ಬದುಕದ್ ಕಷ್ಟ. ನಾನ್ ರಾತ್ರಿ ಜೊತೆ ಬದುಕ್ತಾ ಇದ್ದೀನಿ, ಅಷ್ಟು ಸತ್ಯ ಇದೆ ಇಲ್ಲಿ ಅಂತಾರ. ಅದಕ್ಕೇನೆ ಹೌದು ಅಲ್ವಾ? ನಾವೆಲ್ಲ ಗುರುದೇವ್ರನ್ನ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದೆ. ಪುಣ್ಯ, ಅದೃಷ್ಟ, ನಮ್ದು ಪೂರ್ವ ಜನ್ಮದ ಕರ್ಮಗಳು, ಒಳ್ಳೆ ಕರ್ಮಗಳು. ಇಲ್ಲ, ಎಷ್ಟೋ ಜನಕ್ಕೆ ನಮ್ಮ ಗುರುದೇವ್ರು, ನಮ್ಮ ಗುರುಮನೆ ವಿಡಿಯೋ ಇಂದ ಇಲ್ಲಿ ಬಂದು ಅವ್ರದ್ದು ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಇದ್ದಾರೆ. ಅವ್ರದ್ದೊಂದು ಈಗೋ ಇನ್ನೊಂದು ಅವರು ಅಕ್ಸೆಪ್ಟ್ ಮಾಡ್ಕೊಳೋ ಪೊಸಿಷನ್ ಅಲ್ಲಿ ಇಲ್ಲ. ಯಾಕಂದ್ರೆ ಅವ್ರದ್ದೇನೋ ಒಂದು ಅಷ್ಟೆಷ್ಟೋ ಪಾಪ್ಯುಲಾರಿಟಿ ನಡೀತಾ ಇರುತ್ತೆ, ಅದಕ್ಕೆ ಬ್ರೇಕ್ ಡೌನ್ ಆಗುತ್ತೆ. ಇನ್ನೊಂದು ಅಕ್ಸೆಪ್ಟ್ ಮಾಡ್ಕೊಬೇಕು ಅಂದ್ರೂ ಎಲ್ಲೋ ಏನೋ ಒಂದು ಕಾರಣಗಳು ತಡೀತಾ ಇರ್ತಾವ. ಹೌದು. ಗುರು ಮನೆಗೆ ಬರ್ಬೇಕಾದ್ರೆ ನಮ್ ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು, ಈಗೋ ಆಗಿರ್ಬೋದು, ಅದೆಲ್ಲ ನಾವು ಮನೇಲೆ ಬಿಟ್ಟು ಬರ್ಬೇಕು. ಗುರು ಮನೆಗೆ ಬರ್ಬೇಕು, ಅದೆಲ್ಲ ಏನು ಅದೆಲ್ಲ. ಆಮೇಲೆ ಮೋರವರ್ ಇಲ್ಲಿ ನಮ್ಮ ಗುರುದೇವರು ಯಾರದೇ ಒಂದು ಪರ್ಟಿಕ್ಯುಲರ್ ಆಗಿ ಒಬ್ರು ಭವಿಷ್ಯ ಸಮಸ್ಯೆ ಪರಿಹಾರ ಅವ್ರದಿಲ್ಲಿ ಒಂದು ಕಾಸ್ಗೆ ಅಂತ ಇದಾರೆ. ಇಡೀ ಲೋಕ ಕಲ್ಯಾಣ ಬಂದ್ರೆ ಅದ್ರಲ್ಲಿ ನಾವು ಒಂದು ಸಣ್ಣ 2-3 ಇರುವೆಗಳ ತರ ಆಡ್ ಆಗಿರ್ತೀವಿ ಅಷ್ಟೇನೆ ಹೊರತು ನಮ್ದು ನಾವು ಅವ್ರಿಗೆ ಮ್ಯಾಟರೇ ಅಲ್ಲ. ಅವರು ಇಲ್ಲಿ ಸನಾತನ ಧರ್ಮ ಉಳಿವಿಗಾಗಿ ಮತ್ತೆ ಇನ್ನೇನೋ ಲೋಕ ಕಲ್ಯಾಣಕ್ಕೋಸ್ಕರ ಅವ್ರದೇ ಆದಂತ ಒಂದು ಸ್ಥಿತಿಲಿ ಇರ್ತಾರೆ. ಆ ಸ್ಥಿತಿಯ ನಡುವೆನು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇಂತ ನಾವೆಷ್ಟು ಪುಣ್ಯವಂತರು ಪಾಪಿವಂತರ ಗೊತ್ತಿಲ್ಲ ಒಬ್ಬರಾಗಿ ಸ್ವೀಕರಿಸಿದಾರಲ್ಲ, ಇದಕ್ಕಿಂತ ಇನ್ನೇನ್ ಬೇಕು ಹೌದು ಅಲ್ಲ? ನಾವು ಗುರುಮನೆ ಮಕ್ಕಳಲ್ಲಿ ಒಬ್ರು ಅನ್ನಕ್ಕೆ ನಮ್ಗೆ ಖುಷಿ. ಹಂಗೆ ಎಲ್ಲಾರು ಹಂಗೆ ಇದೀವಲ್ಲ, ಹೆಮ್ಮೆ. ಗುರುಮನೆ ಭಕ್ತರು ಅಂತಲ್ಲ, ಗುರುಮನೆ ಇದೊಂದು ಸಮುದಾಯ, ಒಂದು ಫ್ಯಾಮಿಲಿ. ಖುಷಿ ಅಂದ್ರೆ ನಾವು ಸ್ವಲ್ಪ ನಾವು ಕರೆಕ್ಟ್ ಸಮಯಕ್ಕೆ ಬಂದು ಇಲ್ಲಿ ನಾವು ಹಂಗ್ ನೋಡಕ್ ಹೋದ್ರೆ ನಾವ್ ಇನ್ನ ಅದೃಷ್ಟವಂತರು. ನಮ್ ಮಗಳು ಇನ್ನ ಚಿಕ್ಕದು, ಅದು ಒಂದು ಗುರು ಅಂಶ. ಅದು ಅಷ್ಟೇ. ಹೋದ್ ಕಡೆ ಎಲ್ಲ ಈ ಮಹಮ್ಮದ್ ಗಜ್ನಿ ದಂಡಯಾತ್ರೆ ಮಾಡ್ಕೊಂಡ್ ಬರ್ತಿದ್ನಲ್ಲ, ಹಂಗೆ ನಾವು ನನ್ನ ಬಿಟ್ರೆ ಈಗಲೂ ಈ ತರ ಇನ್ನು 10 ಅವರ್ ಮಾತಾಡ್ಬೋದು ನಾವು ಗುರುದೇವ್ರ ಬಗ್ಗೆ. ಅದು 10 ಅವರ್ ಅಲ್ಲ, ಇಡೀ ದಿನ ಮಾತಾಡ್ಬೋದು. ಅದು ಒಂದೊಂದೇ ಅಂದ್ರೆ ಇಷ್ಟು ವರ್ಷದ ನಾವು ಪಡೆದಿರುವಂತ ಜ್ಞಾನಗಳು. ನಮ್ಗೇನು ಜ್ಞಾನ ಅಂತ ಗೊತ್ತಿಲ್ಲ. ಗುರುದೇವ್ರ ಏನೋ ಜನರಲ್ ಆಗಿ ನಾವೇನ್ ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಪಾಠ ಕಲಿತಾ ಇದೀವಿ. ಅದೇ
ಅಂದ್ರೆ ಖುಷಿ ಆಗಿದೀವಿ, ಸಂತೋಷವಾಗಿದೀವಿ, ಯಾವ್ದು ಇದಿಲ್ಲ. ಹೇಳಿ ಕಳಿಸ್ತಾರೆ ನಾನು ಇದೀನಿ ನಿನ್ನೊಟ್ಟಿಗೆ ಅಂತ, ಅದಷ್ಟೇ ಸಾಕು ನಮ್ಮ ಜನ್ಮಕ್ಕೆ. ಹೌದು, ಕರೆಕ್ಟ್. ಇನ್ನೇನು ಬೇಕಿಲ್ಲ. ಹೌದು. ಮತ್ತೆ ನಾವು ಗುರುಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ನಮ್ಗೆ ಹೋಗಕ್ಕೆ ಮನ್ಸಿರಲ್ಲ, ಭಾರ ಆಗ್ಬಿಡುತ್ತೆ, ಕಣ್ಣಲ್ಲಿ ನೀರ್ ಬಂದ್ಬಿಟ್ಟಿರುತ್ತೆ. ಓಡ್ಬೇಕಾ? ಇವ್ರಿಗೆ ಮನ್ಸು ಭಾರ ಕಂಡು ಗೊತ್ತಿಲ್ಲ, ತಿರ್ಗಾ ಕಾಲೇಜ್ಗೆ ಹೋಗ್ಬೇಕಲ್ಲ, ಓದ್ಬೇಕಲ್ಲ. ಆತರ ಏನಿಲ್ಲ, ಗುರ್ದೇವ್ರು ಅದ್ರೂ ಹೇಳ್ತಾರೆ ಚೆನ್ನಾಗಿ ಓದ್ಬೇಕು, ಎಲ್ಲಾದ್ರೂ ಹೌದು ಅಂತ. ನೆನ್ನೆ ಕಾಲೇಜ್ಗೆ ಹೋಗಕ್ಕೆ ಬೇಜಾರಾಗುತ್ತೆ. ಇಲ್ಲ ಇಲ್ಲ, ನಿನ್ನೆ ಒಂದು ಕಾನ್ಸೆಪ್ಟ್ ಆಯ್ತು. ನಿಮ್ಗೆ ಗುರು ಯಾವ ತರ, ನನ್ಗೆ ಹೇಳಿದ್ನಲ್ಲ ಒಬ್ರು ಪರಿಚಯ ಆಗಿದ್ದಾರೆ ಹೊಸ ಭಕ್ತರು, ಗುರುದೇವ್ರ ಬಗ್ಗೆ ಕೇಳಿದ್ರು ಅಂತ. ಅವ್ರು ಒಂದೇ ಮಾತಂದೆ, ನಿಮ್ಗೆ ಯಾವ ತರ ಕಾಣಿಸ್ಬೇಕು ಅವರು? ಫ್ರೆಂಡ್ ಆಗಿ ಕಾಣಿಸ್ಬೇಕಾ? ಫ್ರೆಂಡ್ ಅಂತ ಇರ್ತಾರೆ. ತಾಯಿ ತರ ಇರ್ಬೇಕಾ? ತಾಯಿ ತರ. ಲವರ್ ತರ ಇರ್ಬೇಕಾ? ನಿಮ್ನ ಯದ್ಭಾವಂ ತದ್ಭಾವಂ. ಯಾವ ತರ ಫೀಲ್ ಮಾಡ್ಕೊಂಡು ನಮ್ಮ ಗುರುದೇವ್ರನ್ನ ನೀನು ಕನೆಕ್ಟ್ ಆಗ್ತೀರಾ, ಆ ತರ ನಮ್ ಜೊತೆಗೆ ಇರ್ತಾರೆ. ನಂಗೆ ಒಬ್ರು 10 ವರ್ಷದ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ಲು. ಅವಳು ಕೇಳಿದ್ಲು, ನಿನ್ಗೆ ಯಾರು ತುಂಬಾ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಇದ್ವಲ್ವ? ಅವಳು ಅನ್ಕೊಂಡಿದ್ಲು ನಾನು ಅವಳ ಹೆಸರು ಹೇಳ್ತೀನಿ ಅಂತ. ನಮ್ ಗುರ್ದೇವ್ರಪ್ಪ, ನಂಗೆ ಅಣ್ಣನೂ ಅವರೇ, ಅಪ್ಪನೂ ಅವರೇ, ಅಮ್ಮನೂ ಅವರೇ, ಬೆಸ್ಟ್ ಫ್ರೆಂಡ್ ಅವರೇ, ಎಲ್ಲನೂ ಅವರೇ ಅಂತ ಹೇಳಿದ್ರೆ ಓ ಹೌದಾ ಅಂತ ಅವಳ ಮುಖ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನು ಗುರ್ದೇವ್ರ ಹೆಸರು ಹೇಳಿದೆ, ಅವಳ ಹೆಸರು ಹೇಳಿಲ್ಲ. ಅವಳು 10 ವರ್ಷದಿಂದ ಫ್ರೆಂಡ್ಸ್ ಅಲ್ವಾ ನಾವು. ನೀವು ಚಾಟ್ ಸಿಗಕ್ ಹೋಗ್ತಿದ್ರಲ್ಲ, ಇನ್ ಕರ್ಕೊಂಡು ಹೋಗಲ್ಲ ನೀವು ನಮ್ ಗುರುಗಳನ್ನ ಚಾಟ್ ಸಿಗಕ್ ಕರ್ಕೊಂಡು ಹೋಗಲ್ಲ. ಯಾಕೆ ನಮ್ ಗುರ್ದೇವ್ರು ನಮ್ಮನ್ನ ಚಾಟ್ಸ್ ದಿನ ಕರ್ಕೊಂಡು ಹೋಗ್ತಾರೆ, ನಾವು ಹೋಗಿದ್ದೀವಲ್ಲ, ಐಸ್ ಕ್ರೀಮ್ ದಿನ ಕರ್ಕೊಂಡು ಹೋಗ್ತಾರೆ, ಚಾಟ್ಸ್ ದಿನ ಕರ್ಕೊಂಡು ಹೋಗ್ತಾರೆ. ನಾನು ಗುರುದೇವ್ರಿಗೆ ಫಸ್ಟ್ ಪ್ರಸಾದ ಅಂತ ಮಾಡ್ಕೊಟ್ಟಿದ್ದೆ ಪಾನಿಪುರಿ, ಗೊತ್ತಾ? ನಿಮ್ಮನೆಲ್ಲ ಇಲ್ಲ, ದೇವಸ್ಥಾನದಲ್ಲಿ. ಅದೇ ಒಂದು ಗುರು ಸ್ಥಿತಿ ಅಂದ್ರೆ ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ, ದೊಡ್ಡವ್ರ ಜೊತೆಗೆ ದೊಡ್ಡವರಾಗಿರ್ತಾರೆ, ಎಲ್ಲರೊಳಗೂ ಬೆರ್ತು ಒಂದು ಯೂನಿವರ್ಸ್ ಅಲ್ಲಿ ಅವರು. ಮತ್ತೆ ನಾನು ಇಲ್ಲಿ ಬಂದು ಗುರು ಮನೆ ಬಂದು ಏನೇನ್ ಕಲ್ತಿದ್ದೀನಿ, ನನ್ಗೆ ಅಡ್ಗೆ ಮಾಡಕ್ ಬರ್ತಾ ಇರ್ಲಿಲ್ಲ. ಗುರುದೇವ್ರು ಸಡನ್ ಆಗಿ ಫಸ್ಟ್ ಟೈಮ್ ಮಗಳೇ ಅನ್ನ ರಸ ಮಾಡೋದ್ರು. ನಾನ್ ಮನೇಲಿ ಯಾವತ್ತೂ ಅಡ್ಗೆನ ಮಾಡ್ತಾ ಇರ್ಲಿಲ್ಲ, ಮ್ಯಾಗಿ ಬಿಟ್ರೆ. ಇಲ್ಲ, ಗುರು ಮನೆಗೆ ಬಂದಾದ್ಮೇಲೆ ನಾನು ಅನ್ನ ರಸಮು ಎಲ್ಲಾ ತರ ಅಡ್ಗೆ ಕಲ್ತೆ. ಮನೇಲಿ ಮಾಡೋದು ನಾನು ಏನಕ್ಕೆ ಮಾಡ್ತೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮಗ್ ಬಡ್ಸ್ಬೇಕಂತಲ್ಲ, ನಾನ್ ಟ್ರೈ ಮಾಡಿದ್ರೆ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಮತ್ತೆ ನನ್ ಬರ್ತಡೆಗೆ ನಮ್ಗೆ ಏನಾದ್ರು ಅಡ್ಗೆ ಮಾಡ್ಬೇಕು, ಏನಾದ್ರು ಗುರುದೇವ್ರು ಕೊಡ್ಬೇಕು, ಆತರ ರೆಸಿಪೀಸ್ ಗಳು ನೋಡೋದು, ಮನೇಲಿ ಮಾಡಿ ಇಲ್ಲಿ ಬಂದು ಎಕ್ಸಿಕ್ಯೂಟ್ ಮಾಡೋದು. ಇಲ್ಲ, ನಾನ್ ಸ್ವಲ್ಪ ಆ ವಿಷಯದಲ್ಲಿ ಬ್ಲಾಕ್ ಮೇಲ್ ಮಾಡ್ತೀನಿ. ಏನಾದ್ರು ಎತ್ಕೊಂಬ ಅಂದ್ರೆ ಅಲ್ಲಿ ಗುರು ಮನೇಲಿ ಒಂದಿಷ್ಟಗ್ಲ ಧೂಳಿದ್ರು ಸಾಕು ಓಡೋಗ್ತಾಳೆ ವರ್ಷಕ್ಕೆ. ಇಲ್ಲಿ ಮನೇಲೇನು ಮಾಡೋದು ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಖುಷಿ ಇದೆ. ಅವಳು ಗುರು ಮಗಳೇ, ಅವಳು ನಿಮ್ ಮಗಳು ಗುರು ಮಗಳೇ. ಇಲ್ಲಿರೋ ಮನೆ ಮಕ್ಕಳೆಲ್ಲ ಗುರು. ಮತ್ತೆ ಗುರುದೇವ್ರು ನಾವ್ ಏನ್ ಮಾಡಿದ್ರು ಅದ್ ಪ್ರೀತಿಯಿಂದ ತಿಂತಾರೆ ಅವ್ರು. ಒಂದರಲ್ಲೂ ಲೋಪದೋಷ ಹುಡ್ಕೋದಾಗಿ ಆತರ ಏನು ಮಾಡೋದೇ ಇದೆ. ಇವಾಗ ನಾನು ಈಗ ಒಂದು ಕಟ್ಲೆಟ್ ಮಾಡ್ಕೊಡ್ತೀನಿ, ಅದು ತಿಂತಾರೆ, ಎಲ್ಲಾನು ಚೆನ್ನಾಗಿದೆ. ಅವ್ರು ನಮ್ಗೆ ಏನು ಎಂಕರೇಜ್ ಮಾಡ್ತಾರೆ, ಇನ್ನೂ ಮಾಡೋ ಚೆನ್ನಾಗಿ ಅಂತ. ಮತ್ತೆ ನಾನ್ ಕಾರೆಲ್ಲ ಓಡ್ಸಕ್ ಬರ್ತಾ ಇರಲಿಲ್ಲ, ಗುರುದೇವ್ರು ಎಲ್ಲ ಕಲಿ ಅಂತ ಹೇಳಿದ್ರು. ನಾನು ಗುರು ಮನೇಲಿ ಕಾರ್ ಕಲಿತೆ. ಅದು ನಂಗೆ ಒಂದು ಧೈರ್ಯ, ನಾನು ಎಲ್ಲಾದ್ರೂ ಸೇಫ್ ಆಗಿ ಗಾಡಿ ಓಡಿಸ್ತೀನಿ. ಯಾಕಂದ್ರೆ ನಾನು ಈಗ ಕಾರ್ ಕಲ್ತಿದ್ದೀನಿ. ಗುರು ಮನೆಯಿಂದ ಶುರು ಮಾಡಿ ಲೈಕ್ ಎವ್ರಿ ಸ್ಟೆಪಿಂಗ್ ಸ್ಟೋನ್ ನಾನು ಇಲ್ಲಿಂದ ಶುರು ಮಾಡ್ತೀನಿ. ನನ್ಗೆ ಅದು ಒಂದು ಮತ್ತೆ ನಾನು ತುಂಬಾ ಇನ್ನ ದೊಡ್ಡವಳಾದ್ಮೇಲೆ ಹೇಳ್ಕೊಬಹುದು, ನಾನ್ ಫುಲ್ ಸೇಫ್. ಅಡ್ಗೆ ಮಾಡೋದ್ರಲ್ಲೂ ಅಷ್ಟೇ ಎಲ್ಲ ಚೆನ್ನಾಗೇ ಬರುತ್ತೆ, ಯಾಕಂದ್ರೆ ನಾನು ಅಡ್ಗೆ ಮಾಡೋದ್ ಕಲ್ತಿದ್ದೆ ಗುರು ಮನೆಯಿಂದ ಅಂತ. ಅದೊಂದು ಖುಷಿ. ಹಂಗಾಗಿ ಯಾವ ವಿಷಯದಲ್ಲೂ ನಾವು ನಮ್ಮ ರಾಜಗುರು ಮಹಾರಾಜರನ್ನ ಬಿಟ್ಕೊಡಕ್ ಚಾನ್ಸೇ ಇಲ್ಲ, ಬಿಟ್ಕೊಡೋ ಮಾತೇ ಇಲ್ಲ. ನಮ್ಕಿಂತ ಜಾಸ್ತಿ ಮಾತಾಡೋರು ಇಲ್ಲಿ ಬರ್ತಾರೆ ನೋಡಿ ಮಕ್ಳು, ಅವ್ರನ್ನ ಕೂರ್ಸ್ಕೊಂಡ್ಬಿಟ್ರೆ ನಮ್ಕಿಂತ ಡಬಲ್ ಮಾತಾಡ್ತಾರೆ ಬಗ್ಗೆ. ಆಟ ಆಡಕ್ಕೆ ಗುರುದೇವ್ರು ಅಂದ್ರೆ ಅವ್ರಿಗೆ ಏನ್ ಇಷ್ಟ ಅಂದ್ರೆ ಒಂದು ಅಟ್ಮಾಸ್ಫಿಯರ್, ಒಂಥರ ಮನೆ ಇದ್ದಂಗೆ. ಅಜ್ಜಿ ಮನೆ ಎಲ್ಲ ಕಡೆ ಎಷ್ಟೋ ಜನ ಹೊರಗಡೆ ಭಕ್ತರು ಹೋಗಿರೋರೆಲ್ಲ ಹೇಳಿದ್ದಾರೆ ನಮ್ಮ ಗುರುದೇವ್ರನ್ನ ನೋಡಿ. ಲಾಸ್ಟ್ ಫೈನಲ್ ಜಡ್ಜ್ಮೆಂಟ್ ಏನಂತ ಕೊಡ್ತಾರೆ ಗೊತ್ತಾ? ಅವ್ರು ಒಂಥರ ಮಗು ತರ ಅಂತಾನೆ ಹೇಳೋದು ಲಾಸ್ಟ್ ಆಗಿ. ಅಂದ್ರೆ ನಮ್ಗೆ ಇಲ್ಲಿಂದ ಹೋಗಕ್ಕೆ ಮನ್ಸ್ ಬರಲ್ಲ. ನಾನ್ ಯಾವತ್ತು ವೆರಿ ಫಸ್ಟ್ ಬಂದಾಗ್ಲೇನೆ ಗುರುದೇವ್ರ ಹತ್ರ ಅಂದೆ, ನಾನು ತುಂಬಾ ಎಮೋಷನಲಿ ಅಳ್ತೆ ಯಾಕೆ ಅಳ್ತಾ ಇದ್ದೀರಾ ಅಂದ್ರು. ಕಾಶಿ ಎಲ್ಲ ಇದೇನೆ ಅಂದ್ರು. ನೀನ್ ಸಡನ್ ಆಗಿ ಒಟ್ಟಿಗೆ ಹೇಳ್ಬಾರ್ದು, ಇದೆಲ್ಲ ನಿಂಗೆ ಅನುಭವ ಆಗ್ತದೆ ಅಂತ ಅಂದ್ರು. ಇಲ್ಲ ಗುರುದೇವ್ರೆ ಅಂತ. ಇಲ್ಲ, ಎಲ್ಲ ಪ್ರಯಾಗ ಕಾಶಿ ಎಲ್ಲ ಇಲ್ಲೇನೆ. ನೀವ್ ಅಲ್ಲಿಗ್ ಬಂದ್ರೆ ಅದು ಪವಿತ್ರ ಸ್ಥಳ ಆಗುತ್ತೆ.
ನೀವೆಲ್ಲಿ ಕಾಲಿಡ್ತೀರಾ ಆ ಕ್ಷೇತ್ರಕ್ಕೆ ಮಹಿಮೆ ಬರುತ್ತವಂತ. ಅಲ್ಲಿ ನಾವು ಬರೀ ಮೂರ್ತಿ ನೋಡಕ್ ಹೋಗ್ತೀವಿ, ಇಲ್ಲಿ ನಾವು ನಮ್ ಗುರುದೇವ್ರ ಜೊತೆ ಮಾತಾಡ್ಬೋದು. ಎಷ್ಟೋ ತೀರ್ಥಯಾತ್ರೆಗಳು ಆಗುತ್ತಿದೆ. ದೂರ ಯಾಕೆ ಹೋಗ್ತೀವಿ, ನಾವ್ ಅಲ್ಲಿ ದೇವ್ರ ಜೊತೆ ಮಾತಾಡ್ಕೋಬಹುದು, ಮನ್ಸಲ್ಲಿ ಯಾತ್ರೆಗೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ನಮ್ಮನ್ನ ನೆಮ್ಮದಿಯಾಗಿ 1 ನಿಮಿಷ ನಿಂತ್ಕೊಳಕ್ ಬಿಟ್ಬಿಡ್ಲಿ, ಹಿಂಗೆ 2 ನಿಮಿಷ ಆಗ್ತಾರೆ. ಮುಂದೆ ಬಂದ್ರೆ ಮುಂದೆ 2 ನಿಮಿಷ ಆಗ್ತಾರೆ. ತಿರುಪತಿಲಿ ನಾವು ಅಷ್ಟೊತ್ತು 12 hours ಒಂದ್ ಕಡೆ ಕುತ್ಕೊಂಡು ದೇವ್ರ ನೋಡ್ಬೇಕು ಅಂತ 12 ಸೆಕೆಂಡ್ ನಿಂತ್ಕೊಳಕ್ ಬಿಡಲ್ಲ. ಹಿಂಗ್ ಬರ್ತೀವಿ, ಪೊಲೀಸ್ಗಳು ತಳ್ಳಿಬಿಡ್ತಾರೆ. ಅದೇ ಇಲ್ಲಿ ನಮ್ ಗುರುದೇವ್ರ ಜೊತೆ ನಾವ್ ಎಲ್ಲಾನು ಹೇಳ್ಕೋಬಹುದು. ಅಂದ್ರೆ ಒಂದ್ ಹೆಸಿಟೇಷನ್ ಇಲ್ಲ ನಮ್ಗೆ, ಒಂಥರ ಮುಜುಗರ. 24 ಗಂಟೆ ಕಾಯಿಸ್ತಾರೆ, 48 ಜೊತೆಗೆ ಎಷ್ಟು ಪರೀಕ್ಷೆ ಇರ್ತದೋ ಅಷ್ಟೇ ಪ್ರೀತಿನೂ ಇರ್ತದೆ. ಮನೆ ವಿಶೇಷ, ಅದು ಮನೆ ವಿಶೇಷ. ಬರೋವಾಗ ಕಾದ್ರೂ ಅದಕ್ಕೊಂದು ಏನಾದ್ರೂ ಒಂದು ಇಷ್ಟ ತನಕ ನಾವು ಕಾದ್ವಿ ಅನ್ನೋದಕ್ಕೊಂದು ಕಾರಣ ಇರುತ್ತೆ. ಪೇಷನ್ಸ್ ಫಸ್ಟ್ ಟೈಮ್ ಬಂದಾಗನೇ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆಲ್ಲ. ನಾನ್ ಬೇಕು ಅಂದ್ರೆ ಕಾಯ್ಕೊಂಡು ಕೂತ್ಕೊಬೇಕು, ಓದೋರ್ ಬಗ್ಗೆ ಚಿಂತೆ ಈಗ ಅದ್ ಅವ್ರಿಗೆ ಲಾಸ್ ಅಲ್ಲ. ಈಗ ನಾವು ಗುರು ಮನೆಗ್ ಬರ್ತೀವಿ, ನಮ್ಗೆ ಇನ್ನ ಗುರುದೇವ್ರ ದರ್ಶನ ಸಿಕ್ಕಿರಲ್ಲ ಅಂದ್ರೆ ಫಸ್ಟ್ ಬರ್ವಾಗಿಲ್ಲ, ಅಯ್ಯೋ ಗುರುಗಳು ಕರ್ದೇ ಇಲ್ಲ ಆತರ ನಾವು ನಮ್ ಪರೀಕ್ಷೆ ಇರ್ಬೋದು ಅದು ಅಂತ ನಾವು ಸುಮ್ನೆ ಅಷ್ಟೇ. ನಾವ್ ಅದ್ರ ಬಗ್ಗೆ ಏನೋ ಒಂಥರ ಯೋಚನೆ ಮಾಡಕ್ ಹೋಗಲ್ಲ. ಅಂದ್ರೆ ಗುರುದೇವ್ರ ಕರೀತಾರೆ, ಅಲ್ಲಿ ತನಕ ಇಲ್ಲೇ ನಾನು ಸೇವೆ ಮಾಡೋಣ ಅನ್ನೋ ತರ ಬಂದಿರುತ್ತೆ. ಹೌದು, ಅಲ್ಲ ಅದೆಲ್ಲ ನೀವ್ ಮಾಡಿ ಅಂತಾನೆ. ಹೌದು, ಗುರುದೇವ್ ಇಲ್ಲಿ ಏನ್ ಲಾಜಿಕ್ಕು ಅಂತ ಅಂದ್ರೆ, ನಿನ್ಗೆ ಗುರುದ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಕೂತ್ಕೊಂಡು ಧ್ಯಾನ ಜಪ ಅಲ್ಲ, ಸೇವೆ ಸಾಧನೆಯಾಗಿ ಮಾಡ್ತಾರೆ ನಮ್ ಗುರುದೇವರು. ನೀನ್ ಎಷ್ಟು ಸೇವೆ ಮಾಡಿರ್ತೀಯ ಅಷ್ಟ್ರ ಜೊತೆಗೆ ನಿನ್ಗೆ ಗುರುಸ್ಥಿತಿ ಜೊತೆಗೆ ಬರುತ್ತೆ. ಸೇವೆ ಅಂದ್ರೆ ಗುರುದೇವ್ರ ಮುಂದೆ ಮಾತ್ರ ಸೇವೆ ಮಾಡೋದು, ನಾವ್ ಎಲ್ಲಾ ಕಡೆನೂ ಇರ್ಬೇಕು. ಅದಕ್ಕೆ ಕಾಯಿಸೋದು ಗುರುದೇವ್ರು, ಇಲ್ಲೆಲ್ಲ ಏನ್ ಮಾಡ್ತಿದೀವಿ ಬಂದಾಗ. ಹೌದೇ, ಇದೆಲ್ಲಾನು ಟೋಟಲ್ ಆಗಿ ಫೈನಲ್ ಆಗಿ ಒಂದು ಲಾಸ್ಟ್ ಅಲ್ಲಿ ಏನು ಗೊತ್ತಾ, ಈಗ ಋಷಿಗಳು ಗುರುಕುಲ ಅಂತ ಮಾಡ್ತಾ ಇದ್ರು. ಅವ್ರ ಶಿಷ್ಯಂದಿರಿಗೆ ಯಾವ್ಯಾವ ತರ ಪರೀಕ್ಷೆಗಳು ಹೊಂದುತ್ತಾ ಇದ್ರು, ಎಷ್ಟೊತ್ತು ಗೆದ್ದು ಅವ್ರನ್ನ ಎಷ್ಟು ಹಾಕಿ ಫ್ರೈ ಮಾಡಿ 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 ಕಡೆಗೊಂದು ಮೂರ್ತಿ ಕೊಡ್ತಾ ಇದ್ರಲ್ಲ. ನಮ್ಮ ಗುರು ಮನೆ ಗೋಪಾಲಪುರದ್ದು ಋಷಿ ಮನೆ ಇದ್ದಂಗೆ. ಅವ್ರ ಕೆಳಗಡೆ ಇರೋರೆಲ್ಲ ನಾವು ಶಿಷ್ಯಂದ್ರು ಬೇಕಾರಾಗ್ಬೋದು, ಭಕ್ತರು ಬೇಕಾರು ಆಗ್ಬೋದು, ಹಿಂಗ್ ಬಂದ್ ಹಿಂಗ್ ಹೋಗೋ ತರನು ಬೇಕಾರ ಆಗ್ಬೋದು. ಎಲ್ಲಾ ಆಪ್ಷನ್ ನಮ್ಮ ಗುರು ಮನೆಯಲ್ಲಿದೆ. ಆದ್ರೆ ಋಷಿ ಮನೆಗೆ ಏನು ಕಮ್ಮಿ ಇಲ್ಲ. ಇದು ನಮ್ಮ ಗುರುದೇವರು ಸಪ್ತ ಋಷಿಗಳಲ್ಲಿ ಒಬ್ರು ಅನ್ನೋದಕ್ಕೆ ಸಂದೇಹನೇ ಇಲ್ಲ.